ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಏನು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ 2024 ಕ್ವಶನ್ ಪೇಪರ್ ಅಲ್ಲಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ನೋಡಿ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಕೇಳಿದರೆ ಅದಕ್ಕೆ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ತರದ ಕ್ವಶನ್ಸ್ ಅನ್ನ ಖಂಡಿತವಾಗ್ಲೂ ಈ ಒಂದು ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಲೇಬಹುದು. ಇದೇ ತರ ಇರುತ್ತೆ. ಅಮೌಂಟ್ ಮೇ ಬಿ ಬೇರೆ ಚೇಂಜಸ್ ಮಾಡೋದು ಬಿಟ್ರೆ ಮಿಕ್ಕಿದೆಲ್ಲ ಇನ್ಫಾರ್ಮೇಶನ್ ಹೀಗೆ ಇರುತ್ತೆ ಅಂತ ನಾನು ಒಂದು ಇದೇ ತರ ಕ್ವಶನ್ಸ್ ಅನ್ನ ಕೊಡ್ತಾರೆ ಅಂತ. ಸೊ ಹಾಗಾಗಿ ಬನ್ನಿ ಈ ಒಂದು ಕ್ವಶನ್ಸ್ ಹೇಗೆ ಆನ್ಸರ್ ಮಾಡೋದು ನೋಡ್ತಾ ಹೋಗೋಣ. ಸೊ ರಾಜಾ ಲಿಮಿಟೆಡ್ ಅಕ್ವೈರ್ಡ್ 70% ಆಫ್ ಶೇರ್ಸ್ ಆಫ್ ರಾಣಿ ಲಿಮಿಟೆಡ್ ಆನ್ 1st April 2023. ಸೊ ನೋಡಿ, ಇಲ್ಲಿ ರಾಜಾ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಪರ್ಸೆಂಟ್ ಆಫ್ ಶೇರ್ಸ್ ಅಂದ್ರೆ 70% ಆಫ್ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ? ರಾಣಿ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅಕ್ವೈರ್ ಮಾಡ್ತಾ ಇರೋದು ರಾಜಾ ಲಿಮಿಟೆಡ್. ಯಾವ ಕಂಪನಿನ ಅಕ್ವೈರ್ ಮಾಡ್ಕೊಳ್ತಾ ಇದೆ? ರಾಣಿ ಲಿಮಿಟೆಡ್ ನ ಅಕ್ವೈರ್ ಮಾಡ್ಕೊಳ್ತಾ ಇದೆ. ಸೊ ಅಕ್ವೈರ್ ಮಾಡ್ಕೊಳ್ಳೋ ಕಂಪನಿ ರಾಜಾನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಅಕ್ವೈರ್ ಮಾಡ್ಕೊಳ್ತಾ ಇರೋ ರಾಣಿ ಕಂಪನಿಯನ್ನ ನಾವು ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಇದು ಗೊತ್ತಿರಬೇಕು. ಅಕ್ವಿಜೇಷನ್ ಮಾಡ್ಕೋಬೇಕಾದ್ರೆ ಯಾವ್ದು ಅಕ್ವೈರ್ ಮಾಡ್ಕೊಳ್ತಾರೆ ಅವರು ಹೋಲ್ಡಿಂಗ್, ಯಾವ್ದನ್ನ ಅಕ್ವೈರ್ ಮಾಡ್ಕೊಳ್ತಾರೆ ಅವರು ಸಬ್ಸಿಡರಿ ಅಂತ ಅರ್ಥ. ಎಷ್ಟಕ್ಕೆ ಅಕ್ವೈರ್ ಮಾಡ್ಕೊಳ್ತಾ ಇದಾರಪ್ಪ ಅಂತ ಹೇಳಿದ್ರೆ ಫಾರ್ ₹56 lakh. ನೋಡಿ, ಈಗ ರಾಜಾ ಕಂಪನಿ 70% ಶೇರ್ಸ್ ಅನ್ನ ರಾಣಿ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಮೌಂಟ್ ಅನ್ನ ಕೊಡಬೇಕೋ ಬೇಡವೋ? ಕೊಡ್ಲೇಬೇಕು. ಸೊ 70% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಆ 70% ಆಫ್ ಶೇರ್ಸ್ ಅನ್ನ ಎಷ್ಟು ಅಮೌಂಟ್ಗೆ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿರೋದು. ಫಾರ್ ₹56 lakh ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಇಂಡಿವಿಜುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ರಾಜಾ ಲಿಮಿಟೆಡ್ ಅಂಡ್ ರಾಣಿ ಲಿಮಿಟೆಡ್ ಆರ್ ಆಸ್ ಫಾಲೋಸ್. ಅಂದ್ರೆ ನಿಮ್ಗೆ ಇಲ್ಲೇನು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ರಾಜಾ ಲಿಮಿಟೆಡ್ ಇದೆ, ರಾಣಿ ಲಿಮಿಟೆಡ್ ಕೊಟ್ಟಿದ್ದಾರೆ. ಸೊ ಅಸೆಟ್ಸ್ ಪಿ ಇದೆ. ಸೊ ರಾಜಾ ಲಿಮಿಟೆಡ್ ಅಲ್ಲಿ ಇದೆ, ರಾಣಿ ಲಿಮಿಟೆಡ್ ಅಲ್ಲಿ ಇದೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಇದೆ, ಇನ್ವೆಂಟರಿ ಇದೆ, ರಿಸೀವಬಲ್ಸ್ ಇದೆ, ಕ್ಯಾಶ್ ಇದೆ. ಟೋಟಲ್ ಬಂದು ರಾಜಾ ಲಿಮಿಟೆಡ್ ಅಲ್ಲಿ 2,20,00,000 ಇದೆ. ರಾಣಿ ಲಿಮಿಟೆಡ್ ಅಲ್ಲಿ ₹48 lakh ಇದೆ. ಇದೆಲ್ಲ ಅಸೆಟ್ಸ್. ಸೊ ಎಲ್ಲ ಅಸೆಟ್ಸ್ ವ್ಯಾಲ್ಯೂನ ನಾನು ಆನ್ಸರ್ ಮಾಡ್ಬೇಕಾದ್ರೆ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಸೊ ಅದೇ ತರ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಕೂಡ ಇದೆ. ಈಕ್ವಿಟಿ ಎರಡು ಕಂಪನಿಲೂ ಕೂಡ ಇದೆ. ಸೊ ಅದರ್ ಈಕ್ವಿಟಿ ಕೂಡ ಇದೆ, ಬಾರೋಯಿಂಗ್ಸ್ ಇದೆ, ಟ್ರೇಡ್ ಪೇಯಬಲ್ಸ್ ಇದೆ. ಟೋಟಲ್ 2,20,00,000 ಇದೆ. ಸೊ ಲಯಬಿಲಿಟಿ ಸೈಡ್ ಸೊ ರಾಣಿ ಲಿಮಿಟೆಡ್ ಇಲ್ಲಿ ₹48 lakh ಕೊಟ್ಟಿದ್ದಾರೆ. ಸೊ ದಿಸ್ ದ ಬ್ಯಾಲೆನ್ಸ್ ಶೀಟ್. ಯಾವ್ದಾದ್ರು ಅಸೆಟ್ಸ್ ಕೊಡಿ, ಏನಾದ್ರು ಲಯಬಿಲಿಟೀಸ್ ಕೊಡ್ಲಿ, ಸೊ ಎರಡು ಕಂಪನಿದ ಡೀಟೇಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಆನ್ ದಿ ಅಕ್ವಿಜೇಷನ್ ಡೇಟ್. ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋ ದಿನ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಪಿ ಇಸ್ ಇನ್ಕ್ರೀಸ್ಡ್ ಬೈ 20%. ನೋಡಿ, ಪಿ ಏನಾಗ್ಬಿಟ್ಟಿದೆಯಂತೆ? ಇನ್ಕ್ರೀಸ್ ಆಗಿದೆಯಂತೆ 20%. ಈಗ ನಾನ್ ನಿಮ್ ಕಂಪನಿನ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹತ್ರ ಇರ್ತಕ್ಕಂಥ ಪಿ ಎಷ್ಟು ಅಮೌಂಟ್ ಇದೆ ಅದು 20% ಇನ್ಕ್ರೀಸ್ ಆಗ್ಬಿಟ್ಟಿದೆ. ಇನ್ಕ್ರೀಸ್ ಆಗಿದೆ ಅಂದ್ರೆ ಆ ಯ ವ್ಯಾಲ್ಯೂ 20% ಜಾಸ್ತಿ ಆಗಿದೆ ಅಂತ ಅರ್ಥ. ಪಿ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ಸೆಂಟೆನ್ಸ್ ಅಲ್ಲಿ ಪಿ ಇನ್ಕ್ರೀಸ್ ಆಗಿದೆ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಏನಿದೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಡಿಕ್ರೀಸ್ಡ್ ಬೈ 10%. ನೋಡಿ, ಪಿ 20% ಜಾಸ್ತಿ ಆದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್ 10% ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆಗಿದೆ ಅಂದ್ರೆ ಕಡಿಮೆ ಆಗಿದೆ ಅಂತ ಅರ್ಥ. ಇನ್ಕ್ರೀಸ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ ಅನ್ನೋದು ಅರ್ಥ. ಸೊ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ರಾಜಾ ಲಿಮಿಟೆಡ್ ಇನ್ ಅಕಾರ್ಡೆನ್ಸ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 110 ಪ್ರಕಾರ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಏನಾದ್ರೂ ಕೊಡಿ, ಯೂಶಲಿ ಕೊಡೋದು ಅಸೆಟ್ಸ್ ಇನ್ಕ್ರೀಸ್ ಆಗಿದೆ ಅಂತಾರೆ, ಇಲ್ಲ ಅಸೆಟ್ಸ್ ಡಿಕ್ರೀಸ್ ಆಗಿದೆ ಅಂತ ಹೇಳಿರ್ತಾರೆ. ಇನ್ಕ್ರೀಸ್ ಆದ್ರೆ ಅಸೆಟ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳಿ, ಡಿಕ್ರೀಸ್ ಆದ್ರೆ ಅಸೆಟ್ಸ್ ವ್ಯಾಲ್ಯೂನ ಕಮ್ಮಿ ಮಾಡ್ಕೊಳ್ಳಿ. ಯಾವ ಕಂಪನಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಕ್ವೈರ್ ಮಾಡ್ಕೊಳ್ಳೋದಿನ ಪಿ ಜಾಸ್ತಿ ಆಗಿದೆ, ಇಂಟ್ಯಾಂಜಿಬಲ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಯಾವ ಕಂಪನಿದು ಅಂದ್ರೆ ರಾಣಿ ಲಿಮಿಟೆಡ್ ಸಬ್ಸಿಡರಿ ಕಂಪನಿಲಿ ಇರ್ತಕ್ಕಂಥ ಅಸೆಟ್ಸ್. ಸೊ ಅಕ್ವೈರ್ ಮಾಡ್ಕೊಳ್ಳೋದಿನ ಸಬ್ಸಿಡರಿ ಕಂಪನಿಲಿ ಇರ್ತಕ್ಕಂಥ ಪಿ ಜಾಸ್ತಿ ಆಗಿದೆಯಂತೆ, ಇಂಟ್ಯಾಂಜಿಬಲ್ ಅಸೆಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡೀಟೇಲು ಸಬ್ಸಿಡರಿ ಕಂಪನಿಗೆ ಸಂಬಂಧಪಟ್ಟದ್ದು. ಯಾಕಂದ್ರೆ ನಾನು ಅಕ್ವೈರ್ ಮಾಡ್ಕೊಳ್ಳೋದಿನ ಯಾವ ಕಂಪನಿನ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಕಂಪನಿಯ ಪಿ ಜಾಸ್ತಿ ಆಗಿದೆ, ಇಂಟ್ಯಾಂಜಿಬಲ್ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ದೇನೆ. ಸೊ ಆ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಶೀಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಫಸ್ಟ್ ರೇಷಿಯೋನ ಫೈಂಡ್ ಔಟ್ ಮಾಡ್ಕೊಳ್ಳಿ.
ಅದಾದ್ಮೇಲೆ ನೀವು ಎನ್ ಸಿ ಐ ಮತ್ತೆ ಗುಡ್ ವಿಲ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಮೂರು ಸ್ಟೆಪ್ ಅನ್ನ ಮಾಡ್ಕೊಂಡ್ರೆ ನಿಮಗೆ ಸೊ ಏನು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಇರುತ್ತೆ ಅದು ಈಸಿಯಾಗಿ ಮುಗ್ದೋಗುತ್ತೆ. ಸೊ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ನೀವು ಯಾವ ತರ ತಗೋಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಫಸ್ಟ್ ರೇಷಿಯೋಸ್ ಅನ್ನ ಮಾಡೋಣ, ಹೋಲ್ಡಿಂಗ್ ರೇಷಿಯೋನ. ಸೊ ಸ್ಟೆಪ್ ಒನ್, ಸ್ಟೆಪ್ ಒನ್ ಬಂದು ಕ್ಯಾಲ್ಕುಲೇಷನ್ ಆಫ್ ಹೋಲ್ಡಿಂಗ್ ರೇಷಿಯೋ. ಕ್ಯಾಲ್ಕುಲೇಷನ್ ಆಫ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ. ದಟ್ ಈಸ್ ಹೋಲ್ಡಿಂಗ್ ರೇಷಿಯೋ ಅಥವಾ ರೇಷಿಯೋ ಅಂತ ಬರೆದ್ರೆ ಸಾಕು. ಸೊ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಸ್ಟೆಪ್ ಅಲ್ಲಿ. ಸೊ ನೋಡಿ, ಇಲ್ಲಿ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ರೆ, ಈಗ ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಹೇಳಿದ್ದಾರೆ. ಸೊ ಏನಪ್ಪಾ ಅಂತ ಹೇಳಿದ್ರೆ ರಾಜಾ ಲಿಮಿಟೆಡ್ 70% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನಿಮಗೆ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ರೆ ರೇಷಿಯೋ ಮಾಡ್ಕೊಳ್ಳೋದು ಈಸಿ. ಸೊ ಹೋಲ್ಡಿಂಗ್ ರೇಷಿಯೋಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ, ಈಗ ನಮ್ಮ ಹತ್ರ ಎರಡು ಕಂಪನಿ ಇದೆ. ಯಾವುದಪ್ಪ ಅಂದ್ರೆ ಒಂದು ರಾಜಾ ಲಿಮಿಟೆಡ್ ಇದೆ, ಇನ್ನೊಂದು ರಾಣಿ ಲಿಮಿಟೆಡ್ ಇದೆ. ಕರೆಕ್ಟಾ? ರಾಣಿ ಲಿಮಿಟೆಡ್ ಎರಡು ಕಂಪನಿ ಇರ್ತಕ್ಕಂಥದ್ದು. ಈಗ ರಾಜಾ ಲಿಮಿಟೆಡ್ ಎಷ್ಟು ಅಕ್ವೈರ್ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದರೆ 70% ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದೇನೆ. ಸೊ ಹಾಗಾದ್ರೆ ರಾಜಾ 70% ಅಕ್ವೈರ್ ಮಾಡ್ಕೊಂಡ್ರೆ ರಾಣಿ ಹತ್ರ ಎಷ್ಟು ಪರ್ಸೆಂಟೇಜ್ ಆಫ್ ಶೇರ್ಸ್ ಉಳ್ಕೊಂಡಿರುತ್ತಂತೆ? 30% ಉಳ್ಕೊಂಡಿರುತ್ತೆ ಅಂತ ಹೇಳಿದ್ದಾನೆ. ಸೊ ಇದೆ ರೇಷಿಯೋ 70:30. ಹಾಗಾದ್ರೂ ಮಾಡಿ, ಅಥವಾ ಇನ್ನೊಂದ್ ಸ್ವಲ್ಪ ನೀವು ಸಿಂಪ್ಲಿಫೈ ಮಾಡಿದ್ರೆ 7:3 ಅಂತ ಬೇಕಾದ್ರೂ ನೀವು ಮಾಡ್ಕೋಬಹುದು. 0 ಕ್ಯಾನ್ಸಲ್ ಮಾಡ್ಕೊಳ್ಳಿ, 7:3 ಅಂತ ಬರ್ಕೊಳ್ಳಿ. ಸಿಂಪಲ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಬಿಟ್ಟಿದಾರಾ, ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಎಷ್ಟು ಪರ್ಸೆಂಟ್ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಇನ್ನು 100 ಅಲ್ಲಿ ಅಷ್ಟು ಪರ್ಸೆಂಟ್ ಅವ್ರು ಅಕ್ವೈರ್ ಮಾಡ್ಕೊಂಡು ಇನ್ನು ಬ್ಯಾಲೆನ್ಸ್ ಆಫ್ ಪರ್ಸೆಂಟೇಜ್ ಸಬ್ಸಿಡರಿ ಕಂಪನಿ ಉಳ್ಕೊಳ್ಳುತ್ತೆ ಅಂತ ಅರ್ಥ. ಇದು ಮೊದಲನೇ ಸ್ಟೆಪ್, ಹೀಗೆ ಮಾಡಬೇಕು. ಎರಡನೇ ಸ್ಟೆಪ್ ನೀವೇನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂದ್ರೆ, ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್, ಸೊ ನೋಡಿ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ನಾವು NCA ಅಂತ ಕರಿತೀವಿ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಫಸ್ಟ್ ಸ್ಟೆಪ್ ನೀವು ಹೋಲ್ಡಿಂಗ್ ರೇಷಿಯೋಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ ಎರಡನೇ ಸ್ಟೆಪ್ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಮಾಡಬೇಕು. ನೋಡಿ, ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ, ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮುಖಾಂತರನೇ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಐಡೆಂಟಿಫೈಯಬಲ್ ಅಸೆಟ್ಸ್ ಮೈನಸ್ ಐಡೆಂಟಿಫೈಯಬಲ್ ಲಯಬಿಲಿಟೀಸ್ ಮಾಡ್ಕೊಂಡ್ರೆ ನಿಮಗೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ ಬರುತ್ತೆ. ಆ ಮುಖಾಂತರನೇ ಮಾಡಬೇಕು, ಅವಾಗಲೇ ನಿಮಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದು. ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮಾಡಿನೇ NCA ನ ಫೈಂಡ್ ಔಟ್ ಮಾಡ್ಕೋಬೇಕು. ಹೇಗೆ ನೀವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ NCA ಮಾಡಬೇಕು ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಆಫ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್. ಸೊ ನೋಡಿ, ನಾವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ನ ಮಾಡಿದ್ರೆ ಮಾತ್ರನೇ ನಮಗೆ NCA ಬರುತ್ತೆ, ಕರೆಕ್ಟ್ ಆಗಿ ಮಾಡೋಕ್ಕಾಗೋದು. ಸೊ ಹಾಗಾಗಿ ಫಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ ಕೊಟ್ಟು ನಿಮಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ನ ಕೇಳಿದ್ದಾರೆ ಅಂದ್ರೆ ನೀವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನೇ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇದನ್ನ ಬೇಕಾದ್ರೆ ಸೆಕ್ಷನ್ ಬಿ ಗೆ ಬರೀ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಮಾಡೋದೇ ಕೊಡ್ಬೋದು. 2025 ಪೇಪರ್ ಅಲ್ಲಿ ಕ್ವಶನ್ ನಂಬರ್ 3 ಹೀಗೆ ಕೊಟ್ಬಿಟ್ಟಿದ್ದಾರೆ, ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮಾಡಿ ನೀವು NCA ಅಥವಾ ಗುಡ್ ವಿಲ್ ನ ಮಾಡಿ ಅಂತ ಕೇಳಿದ್ದಾರೆ. ಸೊ ಅದು ಹಾಗಾಗಿ ನಿಮ್ಗೆ ಇದು ಗೊತ್ತಿರಬೇಕು. ಐಡೆಂಟಿಫೈಯಬಲ್ ಅಸೆಟ್ಸ್ ಮುಖಾಂತರನೇ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ನೀವು ಫಸ್ಟ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ NCA ಬಂತು ಮತ್ತೆ ಗುಡ್ ವಿಲ್ ಬಂತು ಅಂತ ಅರ್ಥ. ಸೊ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ, ಜಸ್ಟ್ ನೀವು ಈ ತರ ಕಾಲಮ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಕಾಲಮ್ ಅಮೌಂಟ್, ಒಂದು ಔಟರ್ ಕಾಲಮ್ ಅಮೌಂಟ್. ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಂದ್ರೆ ಏನಿಲ್ಲ, ಐಡೆಂಟಿಫೈಯಬಲ್ ಅಸೆಟ್ಸ್ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಐಡೆಂಟಿಫೈಯಬಲ್ ಅಸೆಟ್ಸ್ ಯಾವ ಕಂಪನಿದು ಅಂದ್ರೆ ಸಬ್ಸಿಡರಿ ಕಂಪನಿದು. ಸೊ ಇಲ್ಲಿ ಸಬ್ಸಿಡರಿ ಕಂಪನಿ ಯಾವ್ದಪ್ಪ ಅಂದ್ರೆ ರಾಣಿ ಲಿಮಿಟೆಡ್. ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಫಸ್ಟ್ ನೀವು ತಗೋಬೇಕು. ಐಡೆಂಟಿಫೈಯಬಲ್ ಅಸೆಟ್ಸ್ ಅಂದ್ರೆ ಏನಿಲ್ಲ, ರಾಣಿ ಲಿಮಿಟೆಡ್ ಅಲ್ಲಿ ಯಾವ್ದೆಲ್ಲ ಅಸೆಟ್ಸ್ ಇದೆಯಪ್ಪ, ಸಬ್ಸಿಡರಿ ಕಂಪನಿ 5 ಅಸೆಟ್ಸ್ ಇದೆ, ಎಲ್ಲ ಅಸೆಟ್ಸ್ ಅನ್ನ ತಗೋಬೇಕಷ್ಟೇ. ಬಟ್ ಅಸೆಟ್ಸ್ ಅನ್ನ ತಗೋಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಅನ್ನ ಓದ್ಕೊಂಡು ತಗೋಬೇಕು. ಯಾವ್ದಾದ್ರು ಅಸೆಟ್ಸ್ಗೆ ಅಡ್ಜಸ್ಟ್ಮೆಂಟ್ ಇದ್ರೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಎರಡು ಹೇಳಿರ್ತಾರೆ ಅಷ್ಟೇ, ಈ ಅಸೆಟ್ ಜಾಸ್ತಿ ಆಗಿದೆ ಅಂತ ಹೇಳಿರ್ತಾರೆ, ಇಲ್ಲ ಅಂದ್ರೆ ಕಡಿಮೆ ಆಗಿದೆ ಅಂತ ಹೇಳಿರ್ತಾರೆ. ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಆಡ್ ಮಾಡ್ಕೊಂಡು ತಗೊಳ್ಳಿ,
ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಲೆಸ್ ಮಾಡ್ಕೊಂಡು ತಗೋಬೇಕು. ಅದನ್ನೇ ಐಡೆಂಟಿಫೈಯಬಲ್ ಅಸೆಟ್ಸ್ ಆಫ್ ಸಬ್ಸಿಡರಿ ಲಿಮಿಟೆಡ್ ಎಷ್ಟು ಅಸೆಟ್ಸ್ ಇದೆ ಆ ಅಸೆಟ್ಸ್ ನ ವ್ಯಾಲ್ಯೂಗಳನ್ನ ತಗೋಬೇಕಾಗುತ್ತೆ. ಸೊ ಈಗ ನಾನು ಐಡೆಂಟಿಫೈಯಬಲ್ ಅಸೆಟ್ಸ್ ಆಫ್ ರಾಣಿ ಲಿಮಿಟೆಡ್ ತಗೊಳ್ತೀನಿ ಅಂದ್ರೆ ಅಸೆಟ್ಸ್ ಅಲ್ಲಿ ಮೊದಲನೇದು ಏನಿದೆಯಪ್ಪ ಅಂದ್ರೆ PPE ಕೊಟ್ಟಿದ್ದಾರೆ. ಸೊ ಎಷ್ಟು ಅಮೌಂಟ್ ಇದೆಯಪ್ಪ PPE ಇದು 16 lakh rupees ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಬಂದು PPE ಕೊಟ್ಟಿದ್ದಾರೆ. ಸೊ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅಂತ. ಎಷ್ಟು ಅಮೌಂಟ್ ಇದೆಯಪ್ಪ ಅಂತ ಹೇಳಿದ್ರೆ ಅದ್ರದ್ದು ಅಮೌಂಟ್ 16 lakh rupees ಕೊಟ್ಟಿದ್ದಾರೆ. ನಾನು ಇಲ್ಲೇ ಬರ್ಕೊಳ್ತೀನಿ 16 lakh. ಏನಕ್ಕೆ ಅಂದ್ರೆ ದೇರ್ ಈಸ್ ಅನ್ ಅಡ್ಜಸ್ಟ್ಮೆಂಟ್ ಫಾರ್ PPE ಇದೆ. ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ರೆ ಆನ್ ದಿ ಅಕ್ವಿಜೇಷನ್ ಡೇಟ್, ಅಕ್ವೈರ್ ಮಾಡ್ಕೊಳ್ಳೋ ದಿನ PPE ಇನ್ಕ್ರೀಸ್ಡ್ ಬೈ 20%. PPE ವ್ಯಾಲ್ಯೂ ಏನಾಗಿದೆ ಅಂತೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ಕ್ರೀಸ್ ಆಗಿದೆ ಅಂದ್ರೆ PPE ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯ್ತು ಅಂತ ಅರ್ಥ. ಹಾಗಾಗಿ ನಾವು ಈ PPE 16 lakh ಏನ್ ಮಾಡ್ಬೇಕಪ್ಪ ಅಂದ್ರೆ ಆಡ್, ಇನ್ಕ್ರೀಸ್ ಆಗಿದೆಯಂತೆ. ಸೊ ಆಡ್ 20% ಇನ್ಕ್ರೀಸ್ ಆಗಿದೆಯಂತೆ. ಈಗ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. 16 lakh ನೀವು ಡೈರೆಕ್ಟ್ ಆಗಿ ನೀವೇನ್ ಮಾಡಿ ಅಂದ್ರೆ ಆಡ್ 20% ಅನ್ನ ಆಡ್ ಮಾಡಿ. ಡೈರೆಕ್ಟ್ ಆಗಿ ನೀವು 20% ಅನ್ನ ಆಡ್ ಮಾಡಿ. 16 lakh 20% ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 19,20,000 ಸಿಗುತ್ತೆ. ಸರಿನಾ? ನೀವು ಮತ್ತೆ 16 lakh ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿಕೊಂಡು 16 + 20 ಎರಡು ಆಡ್ ಮಾಡ್ಬೋದು. ಡೈರೆಕ್ಟ್ ನೀವು ಈ ತರ ಮೆಥಡ್ ಅನ್ನು ಯೂಸ್ ಮಾಡಿ 16 lakh ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಫಸ್ಟ್ 16 lakh ತಗೊಂಡು ಅದಕ್ಕೆ +20% ಅನ್ನ ಮಾಡ್ಕೊಳ್ಳಿ. ನಿಮಗೆ ಡೈರೆಕ್ಟ್ ಆಗಿ ಇನ್ಕ್ರೀಸ್ ವ್ಯಾಲ್ಯೂ 19,20,000 ನಿಮಗೆ ಸಿಗುತ್ತೆ. ಸೊ ಇನ್ಕ್ರೀಸ್ ಆಗಿರೋದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದ್ರಿಂದ ನಾನು 20% ಆಡ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇದು ಮೊದಲನೇ ಐಟಮ್ PPE ಇರ್ತಕ್ಕಂಥದ್ದು. ದೆನ್ ಇನ್ ಅಸೆಟ್ ಸೈಡ್ ಸೆಕೆಂಡ್ ಒನ್ ಯಾವ್ದಿದೆಯಪ್ಪ ಅಂತ ಹೇಳಿದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಇದೆಯಪ್ಪ ಅಂದ್ರೆ 8 lakh rupees ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಒನ್ ಐಡೆಂಟಿಫೈಯಬಲ್ ಅಸೆಟ್ಸ್ ಆಫ್ ಸಬ್ಸಿಡರಿ ಕಂಪನಿ ಅಂತ ಬಂದಾಗ ಸೊ ಇಂಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 8 lakh rupees ಕೊಟ್ಟಿದ್ದಾರೆ. ಇದನ್ನು ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ ಬಿಕಾಸ್ ದೆರ್ ಇಸ್ ಅನ್ ಅಡ್ಜಸ್ಟ್ಮೆಂಟ್. ಸೊ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಡಿಕ್ರೀಸ್ಡ್ ಬೈ 10% ಅಂತ ಹೇಳಿದ್ದಾರೆ. ಅಂದ್ರೆ ಇಂಟ್ಯಾಂಜಿಬಲ್ ಅಸೆಟ್ ಡಿಕ್ರೀಸ್ ಆಗಿದೆ ಅಂತೆ. ನೋಡಿ PPE ಜಾಸ್ತಿ ಆಯ್ತು ಹಾಗಾಗಿ 20% ಆಡ್ ಮಾಡಿದೆ. ಬಟ್ ಇಂಟ್ಯಾಂಜಿಬಲ್ ಅಸೆಟ್ ಡಿಕ್ರೀಸ್ ಆಗಿದೆ ಅಂತೆ. ಡಿಕ್ರೀಸ್ ಆಗಿದೆ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಮಾಡ್ಕೋಬೇಕು. ಸೊ ಎಷ್ಟು ಪರ್ಸೆಂಟ್ ಲೆಸ್ ಮಾಡ್ಕೋಬೇಕಪ್ಪ ಅಂದ್ರೆ -10% ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಹಾಗಾಗಿ ನಾನು 10% ಮೈನಸ್ ಮಾಡ್ಕೋಬೇಕು. 8 lakh -10% ಮಾಡಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 7,20,000 ನನಗೆ ಐಡೆಂಟಿಫೈ ಇಂಟ್ಯಾಂಜಿಬಲ್ ಅಸೆಟ್ಸ್ ನ ವ್ಯಾಲ್ಯೂ ಸಿಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಆಡ್ ಮಾಡ್ಕೊಂಡು ತಗೊಳ್ಳಿ, ಲೆಸ್ ಕಡಿಮೆ ಆಗಿದ್ರೆ ಲೆಸ್ ಮಾಡ್ಕೊಂಡು ನೀವು ತಗೋಬೇಕಾಗುತ್ತೆ. ಇದು ಎರಡನೇದು ಇಂಟ್ಯಾಂಜಿಬಲ್ ಅಸೆಟ್ ಇರೋದು. ನೆಕ್ಸ್ಟ್ ಯಾವ್ದಪ್ಪ ಅಸೆಟ್ ಇರೋದು ಅಂತ ಹೇಳಿದ್ರೆ ಇನ್ವೆಂಟರಿ ಕೊಟ್ಟಿದ್ದಾರೆ. ಸೊ ಇನ್ವೆಂಟರಿ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 6 lakh rupees ಇದೆ. ನೋಡಿ ಇನ್ವೆಂಟರಿಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಇನ್ಕ್ರೀಸ್ ಡಿಕ್ರೀಸ್ ಅಂತ ಹೇಳಿದ್ರೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಹಾಗಾಗಿ ಇನ್ವೆಂಟರಿ 6 lakh rupees ಏನಿದೆ ಸೊ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಮೌಂಟ್ ಕಾಲಮ್ ಅಲ್ಲಿ ತಗೊಳ್ಳಿ, ಇನ್ನರ್ ಕಾಲಮ್ ಅಲ್ಲಿ, ಬಿಕಾಸ್ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್ ಇದ್ರೆ ಇಲ್ಲ ಇನ್ಕ್ರೀಸ್ ಡಿಕ್ರೀಸ್ ಅಂತ ಹೇಳಿರ್ತಾರೆ. ಇನ್ಕ್ರೀಸ್ ಆದ್ರೆ ಆಡ್ ಮಾಡ್ಕೊಳ್ಳಿ, ಡಿಕ್ರೀಸ್ ಆದ್ರೆ ಲೆಸ್ ಮಾಡ್ಕೊಂಡು ತಗೊಳ್ಳಿ. ನೆಕ್ಸ್ಟ್ ಇನ್ಯಾವ್ದಪ್ಪ ಇದೆ ಅಂತ ಹೇಳಿದ್ರೆ ಅಸೆಟ್ಸ್ ರಿಸೀವಬಲ್ಸ್ ಇದೆ. ಸೊ ರಿಸೀವಬಲ್ ಅಸೆಟ್ ಎಷ್ಟಿದೆಯಪ್ಪ ಅಂದ್ರೆ 10 lakh rupees ಇದೆ. ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ಫಾರ್ ರಿಸೀವಬಲ್ಸ್ಗೆ ಯಾವುದೇ ತರದ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಹಾಗಾಗಿ ಸೊ ನಾವು ರಿಸೀವಬಲ್ಸ್ 10 lakh rupees ಅನ್ನ ಡೈರೆಕ್ಟ್ ಆಗಿ ತಗೊಳ್ತೀನಿ ಬಿಕಾಸ್ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್. ಇನ್ಯಾವ್ದನ್ನ ಅಸೆಟ್ಸ್ ಇದೆಯಾ ಅಂತ ಹೇಳಿದ್ರೆ ಎಸ್ ದೇರ್ ಇಸ್ ಎ ಕ್ಯಾಶ್ ಇದೆ. ಎಷ್ಟಿದೆಯಪ್ಪ ಅಂದ್ರೆ 8 lakh rupees ಕ್ಯಾಶ್ ಇದೆ. ಸೊ ನಾವು ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಕ್ಯಾಶ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಕ್ಯಾಶ್ ನ ಆಡ್ ಮಾಡಿ. ಎಷ್ಟಪ್ಪ ಇದೆ ಸಬ್ಸಿಡರಿ ಕಂಪನಿ ಅಂದ್ರೆ 8 lakh rupees ಇದೆ. ಇನ್ಯಾವ್ದನ್ನ ಅಸೆಟ್ಸ್ ಇದೆಯಾ ಸಬ್ಸಿಡರಿ ಕಂಪನಿಲಿ ಬಿಟ್ಟಿದೀವ ಅಂದ್ರೆ ಇಲ್ಲ. PPE, ಇಂಟ್ಯಾಂಜಿಬಲ್, ಇನ್ವೆಂಟರಿ, ರಿಸೀವಬಲ್, ಕ್ಯಾಶ್ ಇಷ್ಟು ಅಸೆಟ್ಸ್ ಅನ್ನ ನಾವು ತಗೊಂಡಿದ್ದೀನಿ. ಸೊ ಇನ್ಕ್ರೀಸ್ ಆಗಿರೋದನ್ನ ಆಡ್ ಮಾಡಿದ್ದೀನಿ, ಡಿಕ್ರೀಸ್ ಆಗಿರೋದನ್ನ ಲೆಸ್ ಮಾಡಿದ್ದೀನಿ. ಸೊ ಇನ್ನು ರಿಮೈನಿಂಗ್ 3 ಐಟಮ್ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಏನು ಇಲ್ಲ ಅಂದ್ರೆ ಹಾಗೆ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಈಗ ನೀವು ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 50,40,000 ಬರುತ್ತೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ 50,40,000 ಟೋಟಲ್ ಸಿಗುತ್ತೆ. ಈ ಟೋಟಲ್ ನ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ದಿಸ್ ಇಸ್ ವಾಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಆಫ್ ರಾಣಿ ಲಿಮಿಟೆಡ್ ಅಲ್ಲಿ ಎಷ್ಟು ಐಡೆಂಟಿಫೈಯಬಲ್ ಅಸೆಟ್ಸ್ ಇದೆ ಅಂದ್ರೆ 50,40,000 ಇದೆ ಅಂತ ಅರ್ಥ. ಸೊ ಇದರಲ್ಲಿ ನಾವೇನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ ಲೆಸ್ ಐಡೆಂಟಿಫೈಯಬಲ್ ಲಯಬಿಲಿಟೀಸ್. ಐಡೆಂಟಿಫೈಯಬಲ್ ಲಯಬಿಲಿಟಿ. ಸೊ ಐಡೆಂಟಿಫೈಯಬಲ್ ಲಯಬಿಲಿಟಿ ಅಂತ ಹೇಳಿದ್ರೆ ಔಟ್ಸೈಡರ್ಸ್.
ಔಟ್ಸೈಡರ್ಸ್ ಲಯಬಿಲಿಟಿ ಅಂತ ಅರ್ಥ. ಸೊ ಔಟ್ಸೈಡರ್ಸ್ ಲಯಬಿಲಿಟಿಯನ್ನ ಲೆಸ್ ಮಾಡಬೇಕು ಅಂತ ಅರ್ಥ, ಸರಿನಾ. ಐಡೆಂಟಿಫೈಬಲ್ ಅಂದ್ರೆ ಔಟ್ಸೈಡರ್ಸ್ ಲಯಬಿಲಿಟಿ. ಯಾವ ಕಂಪನಿದು ಅಂದ್ರೆ ರಾಣಿ ಲಿಮಿಟೆಡ್ ಅಲ್ಲಿ ಏನೆಲ್ಲ ಲಯಬಿಲಿಟೀಸ್ ಇದೆ ಅದನ್ನ ಮಾತ್ರ ನಾವು ಲೆಸ್ ಮಾಡಬೇಕು. ಸೊ ಈಗ ರಾಣಿ ಲಿಮಿಟೆಡ್ ನ ಲಯಬಿಲಿಟಿ ಸೈಡ್ ಹೋದ್ರೆ ನೋಡಿ, ಸೊ ಈ ಹೆಡ್ಡಿಂಗ್ ಅನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಒಂದು ಈಕ್ವಿಟಿ ಇದೆ, ಇನ್ನೊಂದು ಲಯಬಿಲಿಟೀಸ್ ಇದೆ, ಸರಿನಾ. ನಾವು ಲೆಸ್ ಮಾಡಬೇಕಾಗಿರೋದು ಈ ಲಯಬಿಲಿಟೀಸ್ ಪೋರ್ಷನ್ ನ ಮಾತ್ರನೇ ಲೆಸ್ ಮಾಡಬೇಕು, ಈಕ್ವಿಟಿ ಬನ್ನ ನಾವು ಟಚ್ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ಕ್ವಶನ್ ಅಲ್ಲಿ ಲಯಬಿಲಿಟೀಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಈಕ್ವಿಟಿ ಇದು ಈಕ್ವಿಟಿಗೆ ಬರುತ್ತೆ, ಅದರ್ ಈಕ್ವಿಟಿ ಪೋರ್ಷನ್ ಆಗುತ್ತೆ. ಸೊ ಈ ಬಾರೋಯಿಂಗು ಮತ್ತೆ ಟ್ರೇಡ್ ಪೇಯಬಲ್ ಏನಿದೆ ಇವೆರಡು ಮಾತ್ರನೇ ನಮಗೆ ಲಯಬಿಲಿಟೀಸ್, ಸರಿನಾ. ಔಟ್ಸೈಡರ್ಸ್ ಅಂದ್ರೆ ನಾನ್ ಕರೆಂಟ್ ಲಯಬಿಲಿಟಿ ಇವೆರಡು ಔಟ್ಸೈಡರ್ಸ್ ಲಯಬಿಲಿಟಿ. ನಾವು ಔಟ್ಸೈಡರ್ಸ್ ಲಯಬಿಲಿಟಿ ಮಾತ್ರನೇ ಲೆಸ್ ಮಾಡಬೇಕು, ಈಕ್ವಿಟಿ ಪೋರ್ಷನ್ಸ್ ಅನ್ನ ಟಚ್ ಮಾಡ್ಲಿಕ್ಕೆ ಹೋಗಬಾರ್ದು ನೆಟ್ ಐಡೆಂಟಿಫೈಬಲ್ ಅಸೆಟ್ಸ್ ಅನ್ನ ತಗೋಬೇಕಾದ್ರೆ. ಹಾಗಾಗಿ ಸೊ ಬಾರೋಯಿಂಗ್ಸ್ ಲಯಬಿಲಿಟಿ ಎಷ್ಟಿದೆಯಪ್ಪ ಸಬ್ಸಿಡರಿ ಕಂಪನಿಲಿ ಅಂತ ಹೇಳಿದ್ರೆ 12 ಲ್ಯಾಕ್ ರುಪೀಸ್ ಇದೆ. ಸೊ ಹಾಗಾಗಿ ನಾನು ಬಾರೋಯಿಂಗ್ಸ್ ಲಯಬಿಲಿಟಿ ಆಗಿರೋದ್ರಿಂದ ಲೆಸ್ ಮಾಡಬೇಕು. ಸೊ ಬಾರೋಯಿಂಗ್ಸ್ ಬಂದು 12 ಲ್ಯಾಕ್ ರುಪೀಸ್ ಇದೆ. ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್, ಯಾವುದೇ ಲಯಬಿಲಿಟಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಡೈರೆಕ್ಟ್ 12 ಲ್ಯಾಕ್ ರುಪೀಸ್ ತಗೊಳ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಬಂದು ಲಯಬಿಲಿಟಿ ಬಂದು ಟ್ರೇಡ್ ಪೇಯಬಲ್ ಇದೆ. ಟ್ರೇಡ್ ಪೇಯಬಲ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 8 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೊ 8 ಲ್ಯಾಕ್ ರುಪೀಸ್ ತಗೊಳ್ತೀನಿ. ಸೊ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಔಟ್ಸೈಡರ್ಸ್ ಮಾತ್ರ ಲೆಸ್ ಮಾಡಬೇಕು, ಈಕ್ವಿಟಿ ಪೋರ್ಷನ್ಸ್ಗೆ ಹೋಗಬಾರ್ದು. ಸೊ ಹಾಗಾಗಿ ಐಡೆಂಟಿಫೈ ಲಯಬಿಲಿಟಿ ಅಂದ್ರೆ ಔಟ್ಸೈಡರ್ಸ್ ಲಯಬಿಲಿಟಿನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಇವೆರಡೇ ಲಯಬಿಲಿಟಿ ಇರೋದು. ಸೊ ಈಗ ನಾನು ಇವೆರಡು ಟೋಟಲ್ ಮಾಡ್ಕೊಂಡ್ರೆ 12 + 8 ಎರಡು ಟೋಟಲ್ ಮಾಡ್ಕೊಂಡ್ರೆ ನನಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 20 ಲ್ಯಾಕ್ ರುಪೀಸ್ ನನಗೆ ಸಿಗುತ್ತೆ. ಸೊ ಈಗ ಐಡೆಂಟಿಫೈಯಬಲ್ ಅಸೆಟ್ಸ್ 50,40,000 ಇದೆ, ಐಡೆಂಟಿಫೈಯಬಲ್ ಲಯಬಿಲಿಟಿ 20 ಲ್ಯಾಕ್ ಇದೆ. 50 ಲ್ಯಾಕ್ ಅಲ್ಲಿ ಲೆಸ್ ಐಡೆಂಟಿಫೈ ಲಯಬಿಲಿಟಿ 20 ಲ್ಯಾಕ್ ಅನ್ನ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 30,40,000 ರುಪೀಸ್ ಏನ್ ಬರುತ್ತೆ, ಇದನ್ನ ನಾವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಇದು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ನ ನೀವು ಹೀಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಟೋಟಲ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮೈನಸ್ ಟೋಟಲ್ ಐಡೆಂಟಿಫೈಯಬಲ್ ಲಯಬಿಲಿಟೀಸ್, ಯು ವಿಲ್ ಗೆಟ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್. ಇದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಇದನ್ನ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ NCA ಬಂತು. ಸೊ ಈಗ ನೀವು NCA ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಇಲ್ಲೇ ತೋರಿಸ್ಬಿಡ್ತೀನಿ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ NCA ಈಕ್ವಲ್ಸ್ ನಿಮ್ಗೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 30,40,000 ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಇದೆ. ಸೊ ಈ ನೆಟ್ ಐಡೆಂಟಿಫೈಯಬಲ್ ಅಸೆಟ್ 30,40,000 ಅಲ್ಲಿ ನೀವು ಎಷ್ಟು ಪರ್ಸೆಂಟ್ NCAಗೆ ಕೊಡಬೇಕಪ್ಪ ಅಂದ್ರೆ ನಾವು ರೇಷಿಯೋ ಮಾಡಿದಾಗ ರಾಣಿ ಲಿಮಿಟೆಡ್ಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀವಿ ನೋಡಿ, 30% ರಾಣಿ ಲಿಮಿಟೆಡ್ ಇದೆ ಅಂದ್ರೆ ಅದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮೈನಾರಿಟಿ ಶೇರ್ ಹೋಲ್ಡರ್ಸ್ ನ ಪೋರ್ಷನ್. ಅದು ಆ 30,40,000 ಅಲ್ಲಿ ಸಬ್ಸಿಡರಿ ಕಂಪನಿ ಎಷ್ಟು ಪರ್ಸೆಂಟ್ ಬಾಕಿ ಉಳ್ಕೊಂಡಿದೆ, ಇನ್ನ 30% ಉಳ್ಕೊಂಡಿದೆ, ಆ 30% ಅನ್ನ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸರಿನಾ. ಅಥವಾ 3/10 ಅಂತ ಮಾಡ್ಕೊಳ್ಳಿ, 30% ಅನ್ನ ಮಾಡ್ಕೊಂಡ್ರೆ ಸೊ ನಿಮ್ಗೆ 30,40,000 ಇಂಟು 30% ಅನ್ನ ಮಾಡ್ಕೊಂಡ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 9,12,000 ರುಪೀಸ್ ನಿಮ್ಗೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 9,12,000. ಸೊ NCA ಮಾಡಬೇಕು ಅಂತ ಹೇಳಿದಾಗ ಐಡೆಂಟಿಫೈಯಬಲ್ ಅಸೆಟ್ಸ್ ಐಡೆಂಟಿಫೈಯಬಲ್ ಲಯಬಿಲಿಟಿನ ಮೈನಸ್ ಮಾಡಿ ಎಷ್ಟು ಅಮೌಂಟ್ ಬರುತ್ತೆ ಅದ್ರ ಮೇಲೆ ಸಬ್ಸಿಡರಿ ಕಂಪನಿಲಿ ಎಷ್ಟು ಪರ್ಸೆಂಟೇಜ್ ಬಾಕಿ ಉಳ್ಕೊಂಡಿರುತ್ತೆ ಅಷ್ಟನ್ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಈಸಿಯಾಗಿ ಸಿಕ್ಕೋಗುತ್ತೆ. ಸೊ ದಿಸ್ ಇಸ್ ವಾಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ ಇರ್ತಕ್ಕಂಥ ಆನ್ಸರ್ 9,12,000 ಸಿಕ್ಕಿರೋದು, ಸರಿನಾ. ಅದೇ ನಮಗೆ ಸ್ಟೆಪ್ 2 NCA ನ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದಿ ಹೆಲ್ಪ್ ಆಫ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮತ್ತೆ ಐಡೆಂಟಿಫೈಯಬಲ್ ಲಯಬಿಲಿಟೀಸ್ ನ ಅಡ್ಜಸ್ಟ್ ಮಾಡಿ ಬರ್ತಕ್ಕಂಥ ಅಮೌಂಟ್ ಮೇಲೆ ನೀವು NCA ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದು ಸ್ಟೆಪ್ 2 ಕಂಪಲ್ಸರಿ ಮಾಡಲೇಬೇಕು. ಸೊ ಇದಾದ್ಮೇಲೆ ನೀವು ಇನ್ನೊಂದು ಸ್ಟೆಪ್ ಅನ್ನ ಮಾಡಬೇಕು, ಯಾವ್ದಪ್ಪ ಅಂದ್ರೆ ಸ್ಟೆಪ್ 3 ಆಫ್ ಗುಡ್ವಿಲ್ ಆರ್ ಬಾರ್ಗೇನ್ ಪರ್ಚೇಸ್. ಸೊ ಏನ್ ಬೇಕಾದ್ರೂ ಬರ್ಬೋದು. ಸೊ ಸ್ಟೆಪ್ 3 ನಲ್ಲಿ ಗುಡ್ವಿಲ್ ಬೇಕಾದ್ರೂ ಬರ್ಬೋದು ಅಥವಾ ಬಾರ್ಗೇನ್ ಪರ್ಚೇಸ್ ಬೇಕಾದ್ರೂ ಬರ್ಬೋದು. ಸೊ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸೊ ನೋಡಿ, ನೀವು ಗುಡ್ವಿಲ್ ಅಥವಾ ಬಾರ್ಗೇನ್ ಪರ್ಚೇಸಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್
ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅನ್ನ ತಗೋಬೇಕು. ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಎಷ್ಟು ತಗೋಬೇಕಪ್ಪ ಅಂತ ಹೇಳಿದ್ರೆ, ನಿಮಗೆ ಎಷ್ಟು ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ, ಎಷ್ಟು ಅಮೌಂಟ್ಗೆ ಅಂತ ಫಸ್ಟ್ ಸೆಂಟೆನ್ಸ್ ಅಲ್ಲೇ ಹೇಳಿದ್ದಾರೆ ನಿಮಗೆ. ನೋಡಿ, ರಾಜಾ ಲಿಮಿಟೆಡ್ 70% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ರಾಣಿ ಲಿಮಿಟೆಡ್ ಅಲ್ಲಿ ಫಾರ್ ₹56 lakh ಅಂತ ಏನ್ ಹೇಳಿದಾರಪ್ಪ. ಇದು ನಾನು ರಾಜಾ ಲಿಮಿಟೆಡ್ ರಾಣಿ ಲಿಮಿಟೆಡ್ ಕಂಪನಿಯಲ್ಲಿ 70% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ಕೊಡ್ತಾ ಇರೋ ಅಮೌಂಟ್, ಕನ್ಸಿಡರೇಷನ್ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ 56 ಲಕ್ಷನ. ಸೊ ಹಾಗಾಗಿ ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ನೀವು ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅನ್ನೇ ತಗೋಬೇಕು. ಎಷ್ಟು ಅಮೌಂಟ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ₹56 lakh ಕೊಟ್ಟಿದ್ದಾರಂತೆ. ಆ ₹56 lakh ಅನ್ನ ನೀವು ಫಸ್ಟ್ ತಗೋಬೇಕು ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅಂತ. ಸೊ ಇದು ತಗೊಂಡಾದ್ಮೇಲೆ ನೀವೇನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಏನ್ ಲೆಸ್ ಮಾಡ್ಬೇಕು ಅಂದ್ರೆ, ನೀವು ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ಲೆಸ್ 70%. ನೀವೇನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಲೆಸ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ನ ನೀವು ಲೆಸ್ ಮಾಡಬೇಕು. ಎಷ್ಟು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಂತ ಹೇಳಿದ್ರೆ, ನೋಡಿ ನಿಮಗೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಎಷ್ಟಪ್ಪ ಬಂದಿರೋದು, 30,40,000 ನಿಮ್ಗೆ ಏನ್ ಬಂದಿದೆ. ಸೊ ನೀವು ಈ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ನ ನೀವು ಲೆಸ್ ಮಾಡ್ತೀರಾ ಅಂದ್ರೆ, ಸೊ 30,40,000 ಫುಲ್ ಅಮೌಂಟ್ ಅನ್ನ ಲೆಸ್ ಮಾಡಬಾರ್ದು. ಈ 30,40,000 ಅಲ್ಲಿ ನೀವು ಎಷ್ಟು ಪರ್ಸೆಂಟ್ ಅಕ್ವೈರ್ ಮಾಡ್ಕೊಂಡಿದ್ದಾರಂತೆ ರಾಜಾ ಲಿಮಿಟೆಡ್, 70% ಅಕ್ವೈರ್ ಮಾಡ್ಕೊಂಡಿದ್ದಾರಂತೆ. ಆ 70% ಅಷ್ಟೇ ನೀವು ತಗೋಬೇಕು. ಅವ್ರು ಎಷ್ಟು ಪೋರ್ಷನ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ರೇಷಿಯೋ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ರಾಜಾ ಲಿಮಿಟೆಡ್ ಅಲ್ಲಿ ಎಷ್ಟು ಪರ್ಸೆಂಟ್ ಅಪ್ಪ ಇರೋದು. 70% ಏನಿದೆ, ಆ 70% ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ತಗೋಬೇಕು. 30% ಏನಿದೆ ಅದು ಮೈನಾರಿಟಿದು NCI ನಲ್ಲಿ ತಗೊಳ್ತೀರಾ. ಬಟ್ ಹೋಲ್ಡಿಂಗ್ ಕಂಪನಿ ಪೋರ್ಷನ್ ಏನಿರುತ್ತೆ ಆ ಟೋಟಲ್ ಅಸೆಟ್ಸ್ ಅಲ್ಲಿ 70% ನೀವು ಇಲ್ಲಿ ಲೆಸ್ ಮಾಡ್ಕೋಬೇಕಾಗುತ್ತೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ. ಸೊ ಈಗ ನೀವು 30,40,000 ಮೇಲೆ 70% ಅನ್ನ ಮಾಡ್ಕೊಳ್ಳಿ. ಸೊ 30,40,000 ಮೇಲೆ 70% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ₹21,28,000 ಸಿಗುತ್ತೆ. ಸರಿನಾ? ಸೊ 30,40,000 ಇಂಟು 70% ಅನ್ನ ಮಾಡ್ಕೊಂಡ್ರೆ ನಿಮ್ಗೆ 21,28,000 ಸಿಗುತ್ತೆ. ಈಗ ಕನ್ಸಿಡರೇಷನ್ ಟ್ರಾನ್ಸ್ಫರ್ 56 lakh ಅಲ್ಲಿ ಮೈನಸ್ 21,28,000 ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 34,72,000 rupees ನಿಮಗೆ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ವ್ಯಾಲ್ಯೂ ಬಂತು. ಪಾಸಿಟಿವ್ ಬಂದ್ರೆ ಅದನ್ನ ನೀವು ಗುಡ್ ವಿಲ್ ಅಂತ ಟ್ರೀಟ್ ಮಾಡಿ. ಗುಡ್ ವಿಲ್ ಸಪೋಸ್ ನೆಗೆಟಿವ್ ಬೇಕಾದ್ರೂ ಬರಬಹುದು. ನೆಗೆಟಿವ್ ಬಂದ್ರೆ ಅದನ್ನ ಬಾರ್ಗೈನ್ ಪರ್ಚೇಸ್ ಅಂತ ಕರಿತೀವಿ. ಗುಡ್ ವಿಲ್ ಬಂದ್ರೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ನ ಅಸೆಟ್ ಸೈಡ್ ತಗೋಬೇಕು. ಬಾರ್ಗೈನ್ ಬಂದ್ರೆ ಲಯಬಿಲಿಟಿ ಸೈಡ್ ತಗೋಬೇಕು. ನೀವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಮಾಡಿದೀರಾ ಅಂತ ಹೇಳಿದ್ರೆ ನೀವು ಗುಡ್ ವಿಲ್ ಅನ್ನ ಹೀಗೆ ಮಾಡಬೇಕು. ಫಸ್ಟ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ ತಗೊಳ್ಳಿ, ಅದರಲ್ಲಿ ಲೆಸ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಲೆಸ್ ಮಾಡಬೇಕು. ಪೂರಾ ಅಮೌಂಟ್ ಅನ್ನ ತಗೋಬೇಡಿ. ಹೋಲ್ಡಿಂಗ್ ಕಂಪನಿಗೆ ಎಷ್ಟು ಪರ್ಸೆಂಟ್ ರೇಷಿಯೋ ಬಂದಿದೆ ನೋಡ್ಕೊಳ್ಳಿ. ಅಷ್ಟು ಪರ್ಸೆಂಟ್ ಅನ್ನ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ ಅಷ್ಟು ಪರ್ಸೆಂಟ್ ಅನ್ನ ಮಾತ್ರ ನೀವೆಲ್ಲಿ ತಗೋಬೇಕಾಗತ್ತೆ. ಸೊ ಅಷ್ಟು ಅಮೌಂಟ್ ಅನ್ನ ತಗೊಂಡಾದಾಗ ನಿಮ್ಗೆ ಅಡ್ಜಸ್ಟ್ ಮಾಡಿದಾಗ ಪಾಸಿಟಿವ್ ಬಂದ್ರೆ ಗುಡ್ ವಿಲ್, ನೆಗೆಟಿವ್ ಬಂದ್ರೆ ಬಾರ್ಗೈನ್ ಪರ್ಚೇಸ್ ಅಂತ ಕರಿತೀವಿ. ಸೊ ಇದು ಥರ್ಡ್ ಸ್ಟೆಪ್ ಅಲ್ಲಿ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಗುಡ್ ವಿಲ್ ಅಥವಾ ಬಾರ್ಗೈನ್ ಏನ್ ಬೇಕಾದ್ರೂ ಬರಲಿ. ಗುಡ್ ವಿಲ್ ಬಂದಿದೆ ಸೊ ಅಸೆಟ್ ಸೈಡ್ ತಗೊಳ್ತೀನಿ, ಬಾರ್ಗೈನ್ ಬಂದಿದ್ರೆ ಲಯಬಿಲಿಟಿ ಸೈಡ್ ತಗೊಳ್ತೀನಿ. ಸೊ ಇದು ಮೊದಲ 3 ಸ್ಟೆಪ್ ನೀವು ಕಾಮನ್ ಆಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ರೇಷಿಯೋ, NCI ಮತ್ತೆ ಗುಡ್ ವಿಲ್. ಈ 3 ಸ್ಟೆಪ್ ಅನ್ನ ಮಾಡಿದಿರಾ ಅಂದ್ರೆ ನಿಮಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಯಾವ ತರ ಕಾಲಮ್ ಹಾಕೋಬೇಕು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೋಡಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಹೆಡಿಂಗ್ ಹಾಕೊಂಡು ಈ ತರ ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಇಲ್ಲಿ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಬರುತ್ತೆ. ಸೊ 2 ಕಂಪನಿ ಕೊಟ್ಟಿರ್ತಾರೆ. ಮೊದಲು ಹೋಲ್ಡಿಂಗ್ ಕಂಪನಿ ರಾಜಾ ಲಿಮಿಟೆಡ್, ಎರಡನೇದು ಸಬ್ಸಿಡರಿ ಕಂಪನಿ ರಾಣಿ ಲಿಮಿಟೆಡ್. ರಾಜಾ ಮತ್ತೆ ರಾಣಿ 2 ಕಂಪನಿನ ಟೋಟಲ್ ಮಾಡಿದ್ರೆ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಪರ್ಟಿಕ್ಯುಲರ್ಸ್ ಅಲ್ಲಿ ನಾವು ಯಾವಾಗಲೂ ಕೂಡ ಅಸೆಟ್ಸ್ ಆದ್ರೂ ತಗೋಣ. ಸೊ ನೀವು ಅಸೆಟ್ಸ್ ಆದ್ರೂ ತಗೋಬಹುದು, ಲಯಬಿಲಿಟೀಸ್ ಆದ್ರೂ ತಗೊಳ್ಳಿ. ಬೆಟರ್ ಟುಡೇ ಕ್ವಶನ್ ಅಲ್ಲಿ ಹೇಗೆ ಕೊಟ್ಟಿದ್ದಾನೋ ಹಾಗೆ ತಗೊಳ್ತೀನಿ. ಸೊ ಫಸ್ಟ್ ಅಸೆಟ್ಸ್ ಅನ್ನ ತಗೊಳ್ತೀನಿ. ಸೊ ಅಸೆಟ್ಸ್ ಅನ್ನ ನಾವು ತಗೊಳ್ತೀವಿ ಅಂತ ಬಂದಾಗ ಫಸ್ಟ್ ಆಸ್ ಪರ್ ದಿ ಬ್ಯಾಲೆನ್ಸ್ ಶೀಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ನೋಡ್ತಾ ಹೋಗೋಣ. ಸೊ ನೋಡಿ ಅಸೆಟ್ಸ್ ಅಲ್ಲಿ ಮೊದಲನೇದು ಏನ್ ಕೊಟ್ಟಿದಾರಪ್ಪ ಅಂದ್ರೆ PPE ಕೊಟ್ಟಿದ್ದಾರೆ.
PPE ರಾಜ ಲಿಮಿಟೆಡ್ ಅಲ್ಲಿ 50 ಲ್ಯಾಕ್ ಇದೆ, ರಾಣಿ ಲಿಮಿಟೆಡ್ ಅಲ್ಲಿ 16 ಲ್ಯಾಕ್ ಇದೆ. ಸೊ ಫಸ್ಟ್ ನಾವು PPE ನ ತಗೋಬೇಕು. ಸೊ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅಂತ ಕರಿತೀವಿ PPE ಅಂತ ಹೇಳಿದ್ರೆ. ಸೊ PPE ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ರಾಜ ಲಿಮಿಟೆಡ್ ಅಲ್ಲಿ 50 ಲ್ಯಾಕ್ ರುಪೀಸ್ ಇದೆ. ನೋಡಿ, ರಾಣಿ ಲಿಮಿಟೆಡ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋದು 16 ಲ್ಯಾಕ್ ರುಪೀಸ್ ಇರೋದು, ಬಟ್ ನಾನು 16 ಲ್ಯಾಕ್ ತಗೋಬೇಕಂದ್ರೆ ಇಲ್ಲ. ಏನಕ್ಕೆ ಅಂದ್ರೆ ಅಸೆಟ್ಸ್ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ PPE 20% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ. ಸೊ 20% ಇನ್ಕ್ರೀಸ್ ಆಗಿದೆ ಅಂದ್ರೆ ನಾನು ಆಡ್ ಮಾಡ್ಕೊಂಡು ತಗೋಬೇಕು. ಆಲ್ರೆಡಿ ನಾನು 20% ಇನ್ಕ್ರೀಸ್ ಆದ್ರೆ ಆ ಅಸೆಟ್ ನ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ ನಾನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದೀನಿ. ಸೊ PPE 16 ಲ್ಯಾಕ್ ಇದ್ದಿದ್ದು 20% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ಇವಾಗ ಎಷ್ಟಾಗಿದೆ, 19 ಲ್ಯಾಕ್ 20 ಆಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಸೊ ಈ ರಾಣಿ ಲಿಮಿಟೆಡ್ ಅಲ್ಲಿ 19,20,000 ಅನ್ನ ತಗೋಬೇಕಾಗುತ್ತೆ. ಸೊ 19,20,000. ಸೊ ಆ 19,20,000 ಹೇಗ್ ಬಂತು ಅಂತ ಬೇಕಾದ್ರೆ ನಿಮ್ಗೆ ಇಲ್ಲೊಂದ್ಸಲಿ ತೋರಿಸಿರ್ತೀನಿ. ಟೋಟಲ್ ಅಮೌಂಟ್ ಇರೋದು 16 ಲ್ಯಾಕ್ ರುಪೀಸ್. ಇದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಇನ್ಕ್ರೀಸ್ ಆಗಿದೆ ಅಂತ ಹೇಳೋದ್ರಿಂದ 20% ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗಿರೋದಕ್ಕೆ ಅದರ ವ್ಯಾಲ್ಯೂ ಇವಾಗ 19,20,000 ಆಗಿದೆ. ಸೊ ಹಾಗಾಗಿ ನಾವು ಬ್ಯಾಲೆನ್ಸ್ ಶೀಟ್ ನಲ್ಲಿ ರಾಣಿ ಲಿಮಿಟೆಡ್ ಅಲ್ಲಿ 19,20,000 ರುಪೀಸ್ ಅನ್ನ ತಗೊಂಡಿರ್ತಕ್ಕಂಥದ್ದು. ಸೊ ಈಗ ನೀವು ಇವೆರಡು ರಾಜ ಲಿಮಿಟೆಡ್ ಮತ್ತೆ ರಾಣಿ ಲಿಮಿಟೆಡ್ ಎರಡದು ಕೂಡ ಟೋಟಲ್ ಮಾಡ್ಕೊಳ್ಳಿ. ಒಂದು 50 ಲ್ಯಾಕ್ ಇದೆ ರಾಜ ಲಿಮಿಟೆಡ್ ಅಲ್ಲಿ, 19,20,000 ಇದೆ. ಎರಡು ಟೋಟಲ್ ಮಾಡಿದ್ರೆ ನಮ್ಗೆ 69,20,000 ರುಪೀಸ್ ನಮ್ಗೆ ಟೋಟಲ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಸಿಗುತ್ತೆ. ಇಷ್ಟೇ. PPE ರಾಜ ಲಿಮಿಟೆಡ್ ಅಲ್ಲಿ ಎಷ್ಟು, ರಾಣಿ ಲಿಮಿಟೆಡ್ ಅಲ್ಲಿ ಎಷ್ಟು, ಎರಡು ಟೋಟಲ್ ಮಾಡ್ಕೊಂಡು ತಗೊಳ್ಳಿ. ಸಬ್ಸಿಡರಿ ಕಂಪನಿಲಿ ಅಸೆಟ್ಸ್ ಅನ್ನ ತಗೋಬೇಕಾದ್ರೆ ಜಾಸ್ತಿ ಆಗಿದ್ರೆ ಆಡ್ ಮಾಡ್ಕೊಂಡು ತಗೊಳ್ಳಿ, ಕಡಿಮೆ ಆಗಿದ್ರೆ ಲೆಸ್ ಮಾಡ್ಕೊಂಡು ತಗೋಬೇಕು. ಇಲ್ಲಿ PPE ಜಾಸ್ತಿ ಆಗಿದ್ರೆ ಆಡ್ ಮಾಡ್ಕೊಂಡು 20% ಅನ್ನ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅದಾದ್ಮೇಲೆ ಯಾವ ಅಸೆಟ್ಸ್ ಇದೆಯಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಹೇಳಿದ್ರೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿದ್ದಾರೆ ನೋಡಿ. ಇರ್ತಕ್ಕಂಥದ್ದು ಇಂಟ್ಯಾಂಜಿಬಲ್ ಅಸೆಟ್ಸ್. ಸೊ ಹೋಲ್ಡಿಂಗ್ ಕಂಪನಿಲಿ 20 ಲ್ಯಾಕ್ ಇದೆ, ರಾಜ ಲಿಮಿಟೆಡ್ ಅಲ್ಲಿ 20 ಲ್ಯಾಕ್ ಇದೆ, ರಾಣಿ ಲಿಮಿಟೆಡ್ ಅಲ್ಲಿ 8 ಲ್ಯಾಕ್ ರುಪೀಸ್ ಇದೆ. ಸೊ ಸೆಕೆಂಡ್ ಒನ್ ಅಸೆಟ್ಸ್ ಬಂದು PPL ಅಸೆಟ್ಸ್ ಇದೆ. ಸೊ ಇಂಟ್ಯಾಂಜಿಬಲ್ ಅಸೆಟ್ ರಾಜ ಲಿಮಿಟೆಡ್ ಅಲ್ಲಿ 20 ಲ್ಯಾಕ್ ರುಪೀಸ್, ರಾಣಿ ಲಿಮಿಟೆಡ್ ಅಲ್ಲಿ 8 ಲ್ಯಾಕ್ ರುಪೀಸ್ ಇದೆ. ನಾನು 8 ಲ್ಯಾಕ್ ರುಪೀಸ್ ನ ತಗೋಬೇಕಂದ್ರೆ ಇಲ್ಲ. ಏನಕ್ಕೆ ಅಂದ್ರೆ ಇರೋದು 8 ಲ್ಯಾಕ್ ರುಪೀಸ್. ಸೊ ಅದರಲ್ಲಿ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ 10% ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ರಿಂದ, ಸೊ ನಾನು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ರಿಂದ ಮೈನಸ್ ಮಾಡಬೇಕು. ಆಲ್ರೆಡಿ ನಾನು ಮೈನಸ್ ಮಾಡಿರೋದ್ರಿಂದ 7,20,000 ನಿಮ್ಗೆ ಸಿಗುತ್ತೆ ಮೈನಸ್ ಮಾಡಿದ್ರೆ. ಸೊ ಈ 7,20,000 ರುಪೀಸ್ ಅನ್ನ ಮಾತ್ರನೇ ನೀವು ತಗೋಬೇಕು, ಸರಿನಾ? 7,20,000 ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀರಾ 7,20,000. ನಾನು ನಿಮಗೆ ಗೊತ್ತಿಲ್ಲ ಅಂತ ಅಲ್ಲೂ ಕೂಡ ತೋರಿಸ್ತಾ ಇರೋದಷ್ಟೇ. ಸೊ 7,20,000 ಡಿಕ್ರೀಸ್ ಆಗಿದ್ರೆ ಮೈನಸ್ ಆಗಿರುತ್ತೆ. ಸೊ ಮೈನಸ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ 20 ಲ್ಯಾಕ್ ಪ್ಲಸ್ 7 ಲ್ಯಾಕ್ ಎರಡು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದ್ರೆ ನಿಮಗೆ 27,20,000 ನಿಮಗೆ ಟೋಟಲ್ ಇಂಟ್ಯಾಂಜಿಬಲ್ ಅಸೆಟ್ ಸಿಗುತ್ತೆ. ಇದು ಎರಡನೇದು ಅಸೆಟ್. ದೆನ್ ಮೂರನೇ ಅಸೆಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರೋದು ಇನ್ವೆಂಟರಿ ಕೊಟ್ಟಿದ್ದಾರೆ ನೋಡಿ. ಇನ್ವೆಂಟರಿ ಇದೆ. ಸೊ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೂರನೇದು ಬಂದು ಇನ್ವೆಂಟರಿ ಕೊಟ್ಟಿದ್ದಾರೆ. ಸೊ ಇನ್ವೆಂಟರಿ ಹೋಲ್ಡಿಂಗ್ ಅಲ್ಲಿ 30 ಇದೆ, ರಾಣಿ ಲಿಮಿಟೆಡ್ ಅಲ್ಲಿ 6 ಲ್ಯಾಕ್ ಇದೆ. ಸೊ ರಾಣಿ ಲಿಮಿಟೆಡ್ ಅಲ್ಲಿ ಇನ್ವೆಂಟರಿಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ನಾವು ತಗೋಬಹುದು. ಸೊ ಥರ್ಡ್ ಒನ್ ಇನ್ವೆಂಟರಿ ಬಂದು ರಾಜ ಲಿಮಿಟೆಡ್ ಅಲ್ಲಿ 30 ಲ್ಯಾಕ್, ರಾಣಿ ಲಿಮಿಟೆಡ್ ಅಲ್ಲಿ 6 ಲ್ಯಾಕ್. ಈಗ ಎರಡು ಆಡ್ ಮಾಡ್ಕೊಂಡ್ರೆ ಟೋಟಲ್ 36 ಲ್ಯಾಕ್ ರುಪೀಸ್ ಸಿಗುತ್ತೆ. ದರ್ ಇಸ್ ನೋ ಎನಿ ಅಡ್ಜಸ್ಟ್ಮೆಂಟ್ ಫಾರ್ ಇನ್ವೆಂಟರಿ, ಡೈರೆಕ್ಟ್ ಆಗಿ ತಗೊಳ್ಳಿ. 30 + 6 36 ಲ್ಯಾಕ್ ಆಯ್ತು. ಇನ್ಯಾವ್ದು ಅಸೆಟ್ಸ್ ಇದೆಯಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ರಿಸೀವಬಲ್ಸ್ ಇದೆ. ಸೊ ರಿಸೀವಬಲ್ಸ್ ಎರಡು ಕಡೆನೂ ಕೂಡ 10 ಲ್ಯಾಕ್ 10 ಲ್ಯಾಕ್ ಇದೆ. ಸೊ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ಫಾರ್ ರಿಸೀವಬಲ್ಸ್ ಆಲ್ಸೋ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ನೀವೇನ್ ಮಾಡಿ ಅಂದ್ರೆ ರಿಸೀವಬಲ್ಸ್ ಅನ್ನ ನೆಕ್ಸ್ಟ್ ತಗೊಳ್ಳಿ. ರಿಸೀವಬಲ್ಸ್ ಸೊ ರಾಜ ಲಿಮಿಟೆಡ್ 10 ಲ್ಯಾಕ್, ರಾಣಿ ಲಿಮಿಟೆಡ್ ಅಲ್ಲಿ ಕೂಡ 10 ಲ್ಯಾಕ್ ಅನ್ನ ತಗೊಳ್ಳಿ. ಎರಡು ಟೋಟಲ್ ಮಾಡ್ಕೊಳ್ಳಿ, 20 ಲ್ಯಾಕ್ ಟೋಟಲ್ ಅಸೆಟ್ ಸಿಗುತ್ತೆ, ಸರಿನಾ? ನೆಕ್ಸ್ಟ್ ಇನ್ಯಾವ್ದು ಇದೆಯಪ್ಪ ಅಂತ ಹೇಳಿದ್ರೆ ಅಸೆಟ್ಸ್ ಬಂದು ನೋಡಿ ಕ್ಯಾಶ್ ಇದೆ. ಇನ್ನು ಅಸೆಟ್ಸ್ ಅಲ್ಲಿ ಕ್ಯಾಶ್ ಇದೆ. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾಶ್ ಅನ್ನ ತಗೋಬೇಕಾದ್ರೆ ಸೊ 1 crore 10 ಲ್ಯಾಕ್ ಇದೆ, ಇಲ್ಲಿ 8 ಲ್ಯಾಕ್ ಇದೆ. ಸೊ ಕ್ಯಾಶ್ ಅನ್ನ ತಗೋಬೇಕಾದ್ರೆ ಒಂದ್ ಸ್ವಲ್ಪ ನೀವು ಗಮನ ಇಟ್ಟು ನೋಡ್ಕೋಬೇಕು. ಸೊ ನೋಡಿ ಇಲ್ಲಿ ಕ್ಯಾಶು ರಾಜ ಲಿಮಿಟೆಡ್ ಅಲ್ಲಿ ಎಷ್ಟಪ್ಪ ಇರೋದು ಅಂತ ಹೇಳಿದ್ರೆ ನೋಡಿ, ರಾಜ ಲಿಮಿಟೆಡ್ ಅಲ್ಲಿ ಕ್ಯಾಶು 1 crore 10 ಲ್ಯಾಕ್ ರುಪೀಸ್ ಏನಿದೆ. ಸೊ ಈ 1 crore 10 ಲ್ಯಾಕ್ ರುಪೀಸ್ ಅಲ್ಲಿ ಮೈನಸ್ ನೀವೇನ್ ಮೈನಸ್ ಮಾಡ್ಬೇಕು ಅಂದ್ರೆ
ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅನ್ನ ಮಾಡ್ತಾ ಇರೋದಕ್ಕೆ 50 ಲಕ್ಷ ಕೊಡ್ತಾ ಇದ್ದಾನೆ. ಈಗ ನನ್ನ ಹತ್ರ 10 ಲಕ್ಷ ರೂಪಾಯಿ ಅಮೌಂಟ್ ಇದೆ. ನಾನು ನಿಮ್ಮ ಕಂಪನಿಲಿ 70% ಶೇರ್ಸ್ ನ ಅಕ್ವೈರ್ ಮಾಡ್ಕೊಳ್ಳೋಕೆ ಒಂದ್ 7 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರೆ ನನ್ನಲ್ಲಿ ಇರ್ತಕ್ಕಂಥ ಕ್ಯಾಶು ಏನಾಗ್ತಾ ಹೋಗುತ್ತೆ, ಖರ್ಚಾಗ್ಬಿಡುತ್ತೆ. 70% ಶೇರ್ಸ್ ಅಕ್ವೈರ್ ಮಾಡ್ಕೊಳ್ಳೋಕೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಹಾಗಾಗಿ ಅಲ್ಲಿ ನನ್ನ ಹತ್ರ ಅಮೌಂಟ್ ಕ್ಯಾಶ್ ಪೊಸಿಷನ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ 1 crore 10 lakh ಇರೋದು. ಸೊ ಟೋಟಲ್ ಕ್ಯಾಶ್ ಅಲ್ಲಿ -56 lakh ಕನ್ಸಿಡರೇಷನ್ ಟ್ರಾನ್ಸ್ಫರ್ ಮಾಡಿದ್ದಾರೆ ನೋಡಿ. ಇಲ್ಲಿ ಕನ್ಸಿಡರೇಷನ್ಸ್ ಅನ್ನ ಕೊಟ್ಟಿದೀವಿ ರಾಣಿ ಲಿಮಿಟೆಡ್ ಅಲ್ಲಿ 70% ಶೇರ್ಸ್ ನ ಅಕ್ವೈರ್ ಮಾಡ್ಕೊಳ್ಳೋಕೆ. ಸೊ 1 crore 10 lakh ಅಲ್ಲಿ -56 lakh ಅನ್ನ ಮೈನಸ್ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಲೆನ್ಸ್ ಇನ್ನ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇನ್ನ 54 lakh ಏನ್ ಬರುತ್ತೆ, ಅದು ರಾಜಾ ಲಿಮಿಟೆಡ್ ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ಕ್ಯಾಶ್ 54 lakh rupees ತಗೋಬೇಕು. ರಾಣಿ ಲಿಮಿಟೆಡ್ ಅಲ್ಲಿ ಎಕ್ಸ್ಟ್ರಾ ಏನು ಬರೋದಿಲ್ಲ. ಕ್ಯಾಶ್ ಪೋರ್ಷನ್ 8 lakh rupees ಏನಿದೆ ಅಷ್ಟು ಮಾತ್ರ ಇರುತ್ತೆ, ಸರಿನಾ. ಆಮೇಲೆ ಈ 56 ಲಕ್ಷ ಅವ್ರಿಗೆ ಹೊತ್ತು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸರಿನಾ. ಓನ್ಲಿ ರಾಜಾ ಲಿಮಿಟೆಡ್ ಅಲ್ಲಿ ಇರ್ತಕ್ಕಂಥ ಕ್ಯಾಶ್ ಪೊಸಿಷನ್ ನ ಕಡಿಮೆ ಮಾಡ್ಕೊಳ್ಳಿ. ಎಷ್ಟು ಟ್ರಾನ್ಸ್ಫರ್ ಮಾಡಿದಾನೆ, ಅವನ ಹತ್ರ ಓಪನಿಂಗ್ ಕ್ಯಾಶ್ ಎಷ್ಟಿತ್ತು ಅದರಲ್ಲಿ ಮೈನಸ್ ಕ್ಯಾಶ್ ಟ್ರಾನ್ಸ್ಫರ್ ಮೈನಸ್ ಮಾಡ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಅಮೌಂಟ್ ಮಾತ್ರನೇ ರಾಜಾ ಲಿಮಿಟೆಡ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ರಾಣಿ ಲಿಮಿಟೆಡ್ ಅಲ್ಲಿ ಎಷ್ಟು ಕ್ಯಾಶ್ ಇರುತ್ತೋ ಅಷ್ಟೇ ಇರುತ್ತೆ, ಯಾಕಂದ್ರೆ ಅದು ಯಾವುದೇ ಕೂಡ ಇಂಪ್ಯಾಕ್ಟ್ ಮಾಡೋದಿಲ್ಲ. ಸೊ ಈಗ ನೀವೆರಡು ಹ್ಯಾಡ್ ಮಾಡ್ಕೊಳ್ಳಿ. 54 lakh ಪ್ಲಸ್ 8 lakh ಎರಡು ಹ್ಯಾಡ್ ಮಾಡಿದ್ರೆ ನಿಮಗೆ 62 lakh rupees ನಿಮಗೆ ಸಿಗ್ತಾ ಹೋಗುತ್ತೆ. 62 lakh ಟೋಟಲ್ ಕ್ಯಾಶ್ ಪೊಸಿಷನ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇನ್ಯಾವ್ದನ್ನ ಅಸೆಟ್ಸ್ ಇದೆಯಾ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಕೊಂಡ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇನ್ನ ಯಾವುದೇ ಅಸೆಟ್ಸ್ ಇಲ್ಲ. PPE, ಇಂಟ್ಯಾಂಜಿಬಲ್, ಇನ್ವೆಂಟರಿ, ರಿಸೀವಬಲ್, ಕ್ಯಾಶ್ ಆಯ್ತು. ಸೊ ಎಲ್ಲ ನೀವು ಬ್ಯಾಲೆನ್ಸ್ ಶೀಟ್ ನ ಅಸೆಟ್ಸ್ ಅನ್ನ ತಗೊಂಡಾದ್ಮೇಲೆ ನೀವು ಇನ್ನೊಂದನ್ನ ಅಬ್ಸರ್ವ್ ಮಾಡ್ಬೇಕು. ಏನಪ್ಪಾ ಅಂದ್ರೆ ಸ್ಟೆಪ್ 3 ನಲ್ಲಿ ಏನಾದ್ರೂ ನಿಮ್ಗೆ ಗುಡ್ ವಿಲ್ ಬಂದಿದ್ಯಾ ಅಥವಾ ಬಾರ್ಗೇನ್ ಬಂದಿದ್ಯಾ ಅನ್ನೋದನ್ನ ನೋಡ್ಕೋಬೇಕು. ಎರಡಲ್ಲಿ ಯಾವ್ದು ಬೇಕಾದ್ರೂ ಬರ್ಬೋದು ಅದು. ಸೊ ಈ ಒಂದು ಕ್ವಶನ್ ಅಲ್ಲಿ ನಮಗೆ ಗುಡ್ ವಿಲ್ ಬಂದಿದೆ ನೋಡಿ. ಗುಡ್ ವಿಲ್ ಈಸ್ ಅನ್ ಅಸೆಟ್ ಆಗಿರುತ್ತೆ. ಹಾಗಾಗಿ ನೀವು ಗುಡ್ ವಿಲ್ ಅನ್ನ ಇಲ್ಲೇ ತಗೋಬೇಕಾಗತ್ತೆ. ಗುಡ್ ವಿಲ್ ಅಸೆಟ್ಸ್ ಆಗಿರೋದ್ರಿಂದ ಗುಡ್ ವಿಲ್ ಅನ್ನ ತಗೋಬೇಕು. ಇಲ್ಲಿ ತೋರಿಸಿರ್ತೀನಿ, ದಟ್ ಈಸ್ ನೋಟ್ 3. ವರ್ಕಿಂಗ್ ನೋಟ್ 3 ನಲ್ಲಿ ಇರ್ತಕ್ಕಂಥದ್ದು ಎಷ್ಟಿದ್ಯಪ್ಪ ಅಂದ್ರೆ 34,72,000 ಇದೆ. ಯಾವಾಗ್ಲೂ ಕೂಡ ನೀವು ಹೋಲ್ಡಿಂಗ್ ಕಂಪನಿಲೇ ಅಮೌಂಟ್ ಅನ್ನ ಬರ್ಕೊಳ್ಳಿ. 34,72,000 ಏನ್ ಗುಡ್ ವಿಲ್ ಬಂದಿದೆ ಹೋಲ್ಡಿಂಗ್ ಕಂಪನಿಲಿ ಮಾತ್ರ ತೋರಿಸಿ, ಸಬ್ಸಿಡರಿನಲ್ಲಿ ತೋರ್ಸಕ್ ಹೋಗ್ಬೇಡಿ, ಅಲ್ಲೆಲ್ಲೂ ಇರೋದಿಲ್ಲ. ಸೊ ಈಗ ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಟೋಟಲ್ ಕಾಲಮ್ ಅಲ್ಲಿ ಅಷ್ಟೇ ಅಮೌಂಟ್ ಬರುತ್ತೆ, 34,72,000 ಬರುತ್ತೆ. ಗುಡ್ ವಿಲ್ ಬಂದ್ರೆ ಇಲ್ಲಿ ತಗೊಳ್ಳಿ. ಸಪೋಸ್ ಬಾರ್ಗೇನ್ ಬೇಕಾದ್ರೂ ಬರ್ಬೋದು. ಬಾರ್ಗೇನ್ ಬಂದ್ರೆ ನೀವು ಲಯಬಿಲಿಟಿ ಸೈಡ್ ತಗೋಬೇಕಾಗುತ್ತೆ, ಇಲ್ಲಿ ತಗೊಳಕ್ ಹೋಗ್ಬಿಡಿ. ಸೊ ನೀವು ಲಾಸ್ಟ್ ಅಲ್ಲಾದ್ರೂ ಬರ್ಕೊಳ್ಳಿ ಗುಡ್ ವಿಲ್ ನ, ಅಥವಾ ಫಸ್ಟೇ ಬೇಕಾದ್ರೆ ನೀವು ಬರ್ಕೋಬಹುದು. ಸೊ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕ್ಲಾಸಿಫೈ ಮಾಡ್ಕೊಂಡ್ ಬರ್ಕೋಬಹುದು. ಜಸ್ಟ್ ನಿಮ್ಗೆ ಈಸಿ ಆಗ್ಲಿ ಅಂತ ಹೀಗೆ ಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು. ಸೊ ಇನ್ಯಾವುದು ಅಸೆಟ್ಸ್ ಕ್ವಶನ್ ಅಲ್ಲಿ ಇಲ್ಲ. ಈಗ ನೀವೇನ್ ಮಾಡಿ ಅಂದ್ರೆ ಜಸ್ಟ್ ನೀವು ಲಾಸ್ಟ್ ಕಾಲಮ್ ಮಾತ್ರನೇ ಟೋಟಲ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಕಾಲಮ್ ನ ಟೋಟಲ್ ಮಾಡಿದ್ರೆ ನಿಮ್ಗೆ ಟೋಟಲ್ ಬರ್ತಕ್ಕಂಥದ್ದು ಟೋಟಲ್ ಅಸೆಟ್ಸ್ ಸಿಗುತ್ತೆ. ಟೋಟಲ್ ಅಸೆಟ್ಸ್ ಲಾಸ್ಟ್ ಕಾಲಮ್ ಮಾತ್ರ ಟೋಟಲ್ ಮಾಡ್ಕೊಳ್ಳಿ. ಅಷ್ಟು ನಿಮ್ಗೆ ಟೋಟಲ್ ಮಾಡಿದ್ರೆ ನಿಮ್ಗೆ ಟೋಟಲ್ ಅಸೆಟ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,49,12,000 rupees ಸಿಗುತ್ತೆ. 2,49,12,000 ನಿಮ್ಗೆ ಟೋಟಲ್ ಅಸೆಟ್ಸ್ ಸಿಗ್ತಾ ಹೋಗುತ್ತೆ. ಇದು ಅಸೆಟ್ಸ್ ನ ಟೋಟಲ್. ಸೊ ಈಗ ಎಲ್ಲ ಅಸೆಟ್ಸ್ ಅನ್ನ ತಗೊಂಡಾದ್ಮೇಲೆ ನೀವು ನೆಕ್ಸ್ಟ್ ಏನ್ ತಗೋಬೇಕಪ್ಪ ಅಂದ್ರೆ ಲಯಬಿಲಿಟೀಸ್ ಅನ್ನ ತಗೋಬೇಕಾಗತ್ತೆ. ಸೊ ಲಯಬಿಲಿಟೀಸ್ ಅನ್ನ ತಗೋಬೇಕು. ದಟ್ ಈಸ್ ಈಕ್ವಿಟಿ ಅಂಡ್ ಲಯಬಿಲಿಟಿ. ಸೊ ನೋಡಿ, ಎಲ್ಲ ಅಸೆಟ್ಸ್ ಅನ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವು ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅನ್ನ ತಗೋಬೇಕು. ಸೊ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅನ್ನ ತಗೊಳ್ತೀರಾ ಅಂದ್ರೆ ಸೇಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ನೋಡಿ, ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಬಂದಾಗ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಈಕ್ವಿಟಿ ಕೊಟ್ಟಿದ್ದಾರೆ. ಸೊ ನೋಡಿ, ಈಕ್ವಿಟಿ ಕೊಟ್ಟಿದ್ದಾರೆ. ಹೋಲ್ಡಿಂಗ್ ಕಂಪನಿಲಿ 80 lakh ಇದೆ, ಸಬ್ಸಿಡರಿ ಕಂಪನಿಲಿ 20 lakh ಇದೆ. ನೋಡಿ, ಸಬ್ಸಿಡರಿಗೆ ಸಂಬಂಧಪಟ್ಟ ಈಕ್ವಿಟಿ ಆಗಿರ್ಬೋದು ಅಥವಾ ಅದರ್ ಈಕ್ವಿಟಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಏನ್ ಕರಿತೀವಿ, ಅದು ಯಾವುದು ಕೂಡ ಸಬ್ಸಿಡರಿ ಕಂಪನಿಯಿಂದ ತಗೊಳಕ್ ಹೋಗ್ಬೇಡಿ. ಈಕ್ವಿಟಿ ಪೋರ್ಷನ್ ಸಬ್ಸಿಡರಿ ಕಂಪನಿ ಬರೋದೇ ಇಲ್ಲ. ಓನ್ಲಿ ಹೋಲ್ಡಿಂಗ್ ಕಂಪನಿ ಮಾತ್ರ ತಗೋಬೇಕು. ಯಾಕಂದ್ರೆ ಸಬ್ಸಿಡರಿ ಕಂಪನಿನ ಅಕ್ವೈರ್ ಮಾಡ್ಕೊಂಡಿರ್ತೀವಿ, ಅದು NCA ನಲ್ಲಿ ಅಡ್ಜಸ್ಟ್ ಆಗಿರುತ್ತೆ, ಗುಡ್ ವಿಲ್ ಅಲ್ಲಿ ಅಡ್ಜಸ್ಟ್ ಆಗಿರುತ್ತೆ. ಹಾಗಾಗಿ ಸಬ್ಸಿಡರಿ ಕಂಪನಿಯ ಈಕ್ವಿಟಿ ಪೋರ್ಷನ್ಸ್ ಎಲ್ಲೂ ಬರಲ್ಲ. ಅಂದ್ರೆ ಈಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಅದರ್ ಈಕ್ವಿಟಿ ಇವ್ಯಾವುದು ಕೂಡ ಕನ್ಸಾಲಿಡೇಟೆಡ್ ಮಾಡಬೇಕಾದ್ರೆ ಸಬ್ಸಿಡರಿ ಕಂಪನಿನ ತಗೊಳಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಬರೀ ಹೋಲ್ಡಿಂಗ್ ಕಂಪನಿ ಮಾತ್ರ ತಗೋಬೇಕಾಗುತ್ತೆ. ಸೊ ಈಗ ಈಕ್ವಿಟಿ ಅಂತ ಬಂದಾಗ ಹೋಲ್ಡಿಂಗ್ ಕಂಪನಿದು 80 lakh ಇದೆ. ಜಸ್ಟ್ ಈಕ್ವಿಟಿ ಹೋಲ್ಡಿಂಗ್ ಕಂಪನಿಲಿ 80 ಲಕ್ಷ ಇದೆ. ಸಬ್ಸಿಡರಿ ಕಂಪನಿ ತಗೊಳಕ್ ಹೋಗ್ಬಿಡಿ, ಇಗ್ನೋರ್ ಮಾಡಿ.
ಟೋಟಲ್ ಮಾಡ್ಕೊಂಡ್ರೆ 80 ಲ್ಯಾಕ್ ರುಪೀಸೇ ಬರುತ್ತೆ. ಅದೇ ತರ ಲಯಬಿಲಿಟೀಸ್ ಅಲ್ಲಿ ಅದರ್ ಈಕ್ವಿಟಿ ಇದೆ, ಅದರ್ ಈಕ್ವಿಟಿ. ಸೊ ಅದರ್ ಈಕ್ವಿಟಿನೂ ಅಷ್ಟೇ ಹೋಲ್ಡಿಂಗ್ ಕಂಪನಿದ್ ಮಾತ್ರನೇ ತಗೊಳ್ಳಿ. ಸೊ ಅದರ್ ಈಕ್ವಿಟಿ 40 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸಬ್ಸಿಡರಿ ಕಂಪನಿನ ತಗೊಳಕ್ ಹೋಗ್ಬಿಡಿ, ಅದರ್ ಈಕ್ವಿಟಿ ಅದು ತಗೋಬಾರ್ದು. ಟೋಟಲ್ ಮಾಡ್ಕೊಂಡ್ರೆ 40 ಲ್ಯಾಕ್ ರುಪೀಸ್ ಸಿಗುತ್ತೆ. ಸೊ ಇದು ಈಕ್ವಿಟಿ ಪೋರ್ಷನ್ಸ್ ತಗೊಂಡಿದ್ದೀರಾ. ಇದಾದ್ಮೇಲೆ ನಿಮ್ಗೆ ಉಳ್ಕೊಂಡಿರ್ತಕ್ಕಂಥದ್ದೆಲ್ಲ ಏನಪ್ಪಾ ಅಂದ್ರೆ ಲಯಬಿಲಿಟಿ ಪೋರ್ಷನ್ಸ್ ಇರುತ್ತೆ. ನೀವು ಲಯಬಿಲಿಟಿ ಪೋರ್ಷನ್ಸ್ ಅನ್ನ ಎಲ್ಲ ತಗೋಬೇಕಾಗುತ್ತೆ. ಒಂದು ಬಾರೋಯಿಂಗ್ಸ್ ಇದೆ ಲಯಬಿಲಿಟೀಸ್ ಅಲ್ಲಿ, ಸರಿನಾ? ಬಾರೋಯಿಂಗ್ಸ್ ಎಷ್ಟಿದೆಯಪ್ಪ ಬಾರೋಯಿಂಗ್ಸ್ ಅಂತ ಹೇಳಿದ್ರೆ ಲಯಬಿಲಿಟಿ ಪೋರ್ಷನ್ಸ್ ಅಲ್ಲಿ ಕ್ವಶನ್ ಅಲ್ಲಿ ಎರಡು ಕಂಪನಿದು ನೋಡಿ, ಹೋಲ್ಡಿಂಗ್ದು 60 ಲಕ್ಷ ಇದೆ, ಸಬ್ಸಿಡರಿದು 12 ಲಕ್ಷ ಇದೆ. ಸೊ ಎರಡು ಕಂಪನಿನ ತಗೋಬೇಕಾಗುತ್ತೆ ನೀವು. ಬಾರೋಯಿಂಗ್ಸ್ ಲಯಬಿಲಿಟೀಸ್ ಎಲ್ಲ ಎರಡು ಕಂಪನಿ ತಗೋಬೇಕು. ಸೊ ಈಕ್ವಿಟಿ ಪೋರ್ಷನ್ ಮಾತ್ರ ಹೋಲ್ಡಿಂಗ್ ಕಂಪನಿ ಮಾತ್ರ ತಗೋಬೇಕು. ಸೊ 60 ಲ್ಯಾಕ್ ಇಲ್ಲಿದೆ, 12 ಲ್ಯಾಕ್ ಸಬ್ಸಿಡರಿ ಕಂಪನಿಲಿದೆ. ಟೋಟಲ್ ಮಾಡಿದ್ರೆ 72 ಲ್ಯಾಕ್ ರುಪೀಸ್ ಬರುತ್ತೆ. ಅದಾದ್ಮೇಲೆ ಇನ್ನೂ ಒಂದು ಲಯಬಿಲಿಟೀಸ್ ಇದೆ, ಯಾವ್ದಪ್ಪ ಅಂದ್ರೆ ದಟ್ ಈಸ್ ಟ್ರೇಡ್ ಪೇಯಬಲ್ ಇದೆ. ಟ್ರೇಡ್ ಪೇಯಬಲ್ ಕೂಡ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಸೊ ಹೋಲ್ಡಿಂಗ್ ಕಂಪನಿ 40 ಲ್ಯಾಕ್ ಇದೆ, ಸಬ್ಸಿಡರಿ ಕಂಪನಿ 8 ಲ್ಯಾಕ್ ಇದೆ. ಸೊ ಟೋಟಲ್ ಮಾಡ್ಕೊಂಡ್ರೆ 48 ಲ್ಯಾಕ್ ಬರುತ್ತೆ. ಸೊ ಟ್ರೇಡ್ ಪೇಯಬಲ್, ಸೊ ಹೋಲ್ಡಿಂಗ್ 40 ಲ್ಯಾಕ್ ಇದೆ, ಸಬ್ಸಿಡರಿ 8 ಲ್ಯಾಕ್ ರುಪೀಸ್ ಇದೆ. ಎರಡು ಟೋಟಲ್ ಮಾಡ್ಕೊಂಡ್ರೆ 48 ಲ್ಯಾಕ್ ರುಪೀಸ್ ಬರುತ್ತೆ. ಸೊ ಇದು ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ ಇರ್ತಕ್ಕಂಥ ಪೋರ್ಷನ್ಸ್. ಇನ್ಯಾವ್ದನ್ನ ಬಿಟ್ಟಿದೀವ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ ಅಂತ ಹೇಳಿದ್ರೆ, ಕ್ವಶನ್ ಅನ್ನ ನೋಡಿದ್ರೆ ಸೊ ಈಕ್ವಿಟಿ ಆಯ್ತು, ಅದರ್ ಈಕ್ವಿಟಿ ಆಯ್ತು, ಬಾರೋಯಿಂಗ್, ಟ್ರೇಡ್ ಪೇಯಬಲ್ ಎಲ್ಲ ಆಯ್ತು. ಇನ್ನೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ನಾವು ಸ್ಟೆಪ್ 2 ನಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಕಂಪಲ್ಸರಿ ಮಾಡಿರ್ತೀರಾ. ಸೊ ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಿರ್ತೀರಾ, ಇದು ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಬರಬೇಕಾಗುತ್ತೆ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ತಗೋಬೇಕು. ಎಷ್ಟು ಬಂದಿದೆಯಪ್ಪ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ನನಗೆ ಎಷ್ಟು ಬಂದಿದೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ 9,12,000 ಬಂದಿದೆ. ಸೊ ಅದು ಹೋಲ್ಡಿಂಗ್ ಕಂಪನಿಲೇ ತಗೋಬೇಕು, ಸಬ್ಸಿಡರಿಲಿ ತಗೊಳಕ್ ಹೋಗ್ಬೇಡಿ. ಟೋಟಲ್ ಮಾಡಿದ್ರೆ 9,12,000 ರುಪೀಸೇ ಸಿಗುತ್ತೆ. ಸೊ ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸ್ಟೆಪ್ ನಂಬರ್ 2 ನಲ್ಲಿ ಇರ್ತಕ್ಕಂಥದ್ದು. ದಟ್ ಈಸ್ ಸ್ಟೆಪ್ ನಂಬರ್ 2 ನಲ್ಲಿ ಇರುತ್ತೆ. ಸೊ ಯಾವಾಗ್ಲೂ ಕೂಡ ಇದು ಸ್ಟೆಪ್ ನಂಬರ್ 2 ನಲ್ಲಿ ಇರುತ್ತೆ, ಅಲ್ಲಿ ನಿಮ್ಗೆ ಸಿಕ್ಕಿರುತ್ತೆ, ಅದನ್ನ ತಗೊಂಡಿರ್ತಕ್ಕಂಥದ್ದು. ಅಂಡ್ ಸ್ಟೆಪ್ ನಂಬರ್ 3 ನಲ್ಲಿ ಗುಡ್ ವಿಲ್ ಬದಲು ಬಾರ್ಗೇನ್ ಬಂದಿದ್ರೆ ನೀವು ಇಲ್ಲೇ ತಗೋಬೇಕಿತ್ತು. ಗುಡ್ ವಿಲ್ ಬಂದಿರೋದ್ರಿಂದ ನಾನು ಅಸೆಟ್ ಸೈಡ್ ತಗೊಂಡಿದ್ದೀನಿ, ಇಲ್ಲಿ ತಗೊಂಡಿಲ್ಲ. ಸೊ ಹಾಗಾಗಿ ಇನ್ನೇನು ಬರೋದಿಲ್ಲ. ಇಷ್ಟು ಐಟಮ್ ಕಂಪಲ್ಸರಿ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದು ಏನೇ ಕೊಡ್ಲಿ, ನಿಮ್ಗೆ NCA ಬರುತ್ತೆ, ಗುಡ್ ವಿಲ್ ಬರುತ್ತೆ. ಸೊ NCA ಬಂದ್ರೆ ಲಯಬಿಲಿಟಿ ಸೈಡ್ ತಗೊಳ್ಳಿ, ಗುಡ್ ವಿಲ್ ಬಂದ್ರೆ ಅಸೆಟ್ ಸೈಡ್ ತಗೊಳ್ಳಿ, ಬಾರ್ಗೇನ್ ಬಂದ್ರೆ ಲಯಬಿಲಿಟಿ ಸೈಡ್ ತಗೊಳ್ಳಿ. ಈಗ ನೀವು ಇಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2 crore ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,49,12,000 ರುಪೀಸ್ ಬರುತ್ತೆ. ಇದನ್ನ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಕರಿತೀವಿ. ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ, ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಈಗ ನಿಮ್ಮ ಬ್ಯಾಲೆನ್ಸ್ ಶೀಟ್ ಎರಡು ಕೂಡ ಈಕ್ವಲ್ ಆಗಿ ಬಂದಿದೆ. ಸೊ ಡಿಫ್ರೆನ್ಸ್ ಬಂದ್ರೆ ನೀವೆಲ್ಲೋ ಮಿಸ್ಟೇಕ್ ಮಾಡಿರ್ತೀರಾ ಅಂತ ಅರ್ಥ. ಈ ತರನೇ ಮಾಡಿ. ಬೇಕಾದ್ರೆ ನೀವು ಅಸೆಟ್ಸ್ ಅನ್ನ ಕ್ಲಾಸಿಫೈ ಬೇಕಾದ್ರೆ ಮಾಡ್ಕೊಂಡು ಬರೀಬಹುದು. ನಾನ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್. ಲಯಬಿಲಿಟಿ ಸೈಡ್ ಆದ್ರೆ ಈಕ್ವಿಟಿ, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಅಂತ ಕ್ಲಾಸಿಫೈ ಮಾಡ್ಕೊಂಡು ಬೇಕಾದ್ರೂ ಬರೀರಿ, ನೋ ಪ್ರಾಬ್ಲಮ್. ಸೊ ಈ ತರದ ಕ್ವಶನ್ಸ್ ಅನ್ನ ಖಂಡಿತವಾಗ್ಲೂ ಎಕ್ಸಾಮ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಲೇಬಹುದು, ಸರಿನಾ? ಸೊ ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಥವಾ ನಿಮ್ಗೆ ಏನಾದ್ರು ಕೇಳಬೇಕು ಅಂತ ಏನಾದ್ರು ಅನ್ಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋ ದಯವಿಟ್ಟು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಜೂನಿಯರ್ಸ್ಗೆ, ಹಾಗೆ ನಿಮ್ಮ ವಾಟ್ಸಾಪ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಸ್ಟೇಟಸ್ ಹಾಕೊಳ್ಳಿ. ಸೊ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.